ಅದನ್ನ ನೋಡಿದರೆ ನಮ್ಗೆ ತಲೆ ಬಿಸಿಯಾಗಿ ಇದು ರಕ್ತ ಹೇಗೆ ರಕ್ತ ಹೋಗ್ತಾ ಇತ್ತು. ನಾವು ನಮ್ಮನ್ನು ಮಾತ್ರ ಹೋಗ್ಲಿಕ್ಕೆ ಬಿಟ್ಟಲ್ಲ, ಬೇರೆಯವರನ್ನು ಯಾರನ್ನು ಒಳಗೆ ಹೋಗ್ಲಿಕ್ಕೆ ಬಿಡಲಿ. ನಿಮ್ಮ ಮನೆ ಇದ್ದ ಜಾಗದಲ್ಲಿ ಈಗ ಅಯೋಧ್ಯೆ ಹೋಟೆಲ್ ಕಟ್ಟಿದ್ದಾರೆ. ಅದು ನಿಮ್ಮ ಹಿಂದೆಯಿಂದ ಬಂದಿರುವಂತ ಜಾಗನ? ಅದಕ್ಕೆ ರೆಕಾರ್ಡ್ಸ್ ಎಲ್ಲ ನಿಮ್ಮ ಉಂಟು, ರೆಕಾರ್ಡ್ ಎಲ್ಲ ಉಂಟು. ಆಮೇಲೆ ಅದಕ್ಕೆ ಮನೆ ತೆರಿಗೆ, ಆಮೇಲೆ ಅದಕ್ಕೆ ತೀರ್ವೆ ಎಲ್ಲ ಕಟ್ಟಿದ ರಸೀದಿ ಉಂಟು. ಅವರು ಕೊಲೆ ಮಾಡಬಾರ್ದು. ಅವ್ರು ಎಲ್ಲಿಯಾದ್ರೆ ಜೀವನ ಮಾಡ್ತಾರಲ್ಲ, ಅವರನ್ನು ಎಳೆದು ಬೀದಿಯಲ್ಲಿ ಹಾಕುವುದಿತ್ತಲ್ಲ, ಕಲ್ಲಾಕಿ ಅಷ್ಟು ದೊಡ್ಡ ಕಲ್ಲಾಕಿ ಕೊಂದಿದ್ದಾರಲ್ಲ, ಅದು ಅವರಿಗೆ ಪ್ರತಿಫಲ ಸಿಗ್ಬೇಕಂತ. ಕೊಂದದಂತ ಹೇಳಿದಾಗ ಅದು ಇದು ನಮ್ಮ ಚಪಾಟಿ ಕಲ್ಲು ಉಂಟಲ್ಲ, ಅದನ್ನು ತಲೆ ಮೇಲೆ ಹಾಕಿ ಅದು ಒಂದು ನದಿಯಲ್ಲಿ ನೀರು ಹೋದಾಗೆ ರಕ್ತ ಅಷ್ಟು ಹರಿದಿದೆ ಅಂತ ಹೇಳಿ ಮಾರ್ಗದವರೆಗೆ ಹೇಳಕ್ಕೆ. ಹಾಗೆ ಅವರು ಹೇಳುದು ಅದು ಉಪ್ಪಿನಂಗಡಿ ಸಾಲ ಇದೇ ರೀತಿ ಒಂದು ಡಬಲ್ ಮಾಡೋದು ಆಗಿದೆ, ಅದು ಹಾಗೆ ಅವರೇ ಮಾಡಿರ್ಬೇಕು. ಮತ್ತೆ ನಿಮಗೆ ಕೊಡ್ಲಿಕ್ಕೆ ಮತ್ತೆ ಏನಿಲ್ಲ, ಕೊಡುದೆಲ್ಲ ಕೊಟ್ಟಾಗಿದೆ. ಅಲ್ಲೇ ಕೆಲಸ ಮಾಡಿದವರು ದೇವಸ್ಥಾನದಲ್ಲಿ, ಅಂತವರಿಗೆ ನ್ಯಾಯ ಸಿಗದಿದ್ರೆ ಇನ್ನು ಊರಿಗೆ ಉಪಕಾರ ಮಾಡಿ ಅಂತ ಬೇಗ. ನಾನು ಅಲ್ಲಿ ದೇವಸ್ಥಾನ ಕಟ್ಟಿದ್ದೇನೆ, ಅದಕ್ಕೆ 5 ಲಕ್ಷ ಕೊಟ್ಟಿದ್ದೇನೆ, ಇದೀಗ 10 ಲಕ್ಷ ಕೊಟ್ಟಿದ್ದೇನೆ, ಅಲ್ಲಿ ಮನೆ ಕಟ್ಟಿ ಕೊಟ್ಟಿದ್ದೇನೆ ಅಂತ ಒಂಬೆಳಕು ಎಂತ ಒಂದು ಮನೆ ಹೆಸರು ಹೇಳ್ತಾರೆ ಅಲ್ಲಿ ವೇಣೂರಲ್ಲಿ, ಅಲ್ಲಿ ಇವರು ಮನೆ ಕಟ್ತಾರೆ ಯೋಜನೆಯನ್ನು. ಅದೇ ಮನೆ ನಮಗೆ ಸಹ ಕಟ್ಟಿಕೊಡ್ಬೋದಲ್ಲ. ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಧರ್ಮಸ್ಥಳದಲ್ಲಿ ಬೆಚ್ಚಿ ಬೀಳಿಸುವ ಕೆಲವೊಂದು ಕೊಲೆ ಪ್ರಕರಣ ಆಗಲಿ, ಅತ್ಯಾಚಾರ ಪ್ರಕರಣ ಆಗಲಿ ನಡೆದಿರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥದ್ದು. ಅದರಲ್ಲಿ ಒಂದು ಬೆಚ್ಚಿ ಬೀಳಿಸುವ ಪ್ರಕರಣ ಅಂದರೆ ಆನೆಮಾವುತ ನಾರಾಯಣ ಮತ್ತು ಯಮುನಾ ಅವರ ತಲೆಗೆ ಕಲ್ಲು ಎತ್ತಿ ಹಾಕಿ ಜಜ್ಜಿ ಕೊಲೆ ಮಾಡಿದ್ರು. ನಾರಾಯಣ ಅವರ ಮಕ್ಕಳಿಬ್ರು ಮತ್ತೆ ಒಬ್ರು ಅತ್ತಿಗೆ ಇದ್ದಾರೆ, ಅವರ ಹೆಂಡತಿಯ ಅಕ್ಕ ಇದ್ದಾರೆ. ಇವರು ಸ್ವಲ್ಪ ಘಟನೆಯ ಬಗ್ಗೆ ಮತ್ತೆ ಇತ್ತೀಚೆಗೆ ನಡೀತಿರುವಂತಹ ಬೆಳವಣಿಗೆ ಬಗ್ಗೆ ನಾವು ಮಾತಾಡ್ಲಿಕ್ಕಿದ್ದೇವೆ. ನನ್ನ ಹೆಸರು ಗಣೇಶ್ ಅಂತ. ನಮಸ್ತೆ. ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ಮತ್ತೆ ಈ ಘಟನೆ ಬಗ್ಗೆ ಹೇಳಿ. ಸಾಧಾರಣ ನಾವು ಸಣ್ಣದಿನಲ್ಲಿ ಅಲ್ಲಿ ಶಾಲೆಗೆ ಹೋಗ್ತಿದ್ದೆವು, ಅಲ್ಲಿ ಧರ್ಮಸ್ಥಳದಲ್ಲಿ. ಸಾಧಾರಣ ನಾನು ಅಲ್ಲಿ 7ನೇವರೆಗೆ ಅಲ್ಲೇ ಕಲ್ತದ್ದು. ಸಣ್ಣದಿನ ಹೋಗಲಿ ಅಲ್ಲೇ ಇದ್ದದ್ದು, ಶಾಲೆ ಹೋಗ್ತೀವಿ ನಾವು 3 ಜನ ಸಹ. ಮತ್ತೆ ನನ್ನ ತಂದೆ ಆನೆ ಮಾವುತರಾಗಿ ಕೆಲಸ ಮಾಡ್ತಿದ್ರು ದೇವಸ್ಥಾನದಲ್ಲಿ, ಧರ್ಮಸ್ಥಳದಲ್ಲಿ. ಯಮುನಾ ಅವರಿದ್ದಾರೆ, ನಮ್ಮ ಅತ್ತೆ ಅವರು, ಅಲ್ಲಿ ದೇವಸ್ಥಾನದಲ್ಲಿ DMC ಅಲ್ಲಿ ವರ್ಕ್ ಮಾಡ್ತಿದ್ರು ಅವರು. ತಂದೆ ಅಲ್ಲಿ ಮತ್ತೆ ನಮ್ಮ ಅಜ್ಜಿ ಸಹ ಅಲ್ಲೇ ಕೆಲಸ ಮಾಡಿದ್ರು. ಆನೆ ಮಾವುತಾಗಿ ಆನೆಗೆ ಇದು ರೊಟ್ಟಿ ಕೊಡ್ತಾರಲ್ಲ, ಅದರದ್ದು ಕೆಲಸ ಮಾಡ್ತಾ ಇದ್ರು ವಂಶ ಪರಂಪರವಾಗಿ. ಮತ್ತೆ ನಮ್ಮ ಇವರು ಅವರ ಅಜ್ಜ ಅಂದ್ರೆ ಅವರ ಅಜ್ಜಿಯ ಗಂಡ ಅಂದ್ರೆ ನಮ್ಮ ತಂದೆಯ ತಂದೆ ಅಲ್ಲಿ ಸಹ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದವರು ಆನೆ ಮಾವುತರಾಗಿ. ವಂಶಪರವಾಗಿ ಸಾಧಾರಣ ಒಂದು 200 ವರ್ಷದಿಂದ 200-250 ವರ್ಷದಲ್ಲಿ ಹೇಳ್ಬೋದು ನನ್ನ ಅಂದಾಜು ಪ್ರಕಾರ. ಅದಕ್ಕೆಲ್ಲ ಜಾಸ್ತಿ ಇರ್ಬೋದು. ಅದಕ್ಕೆ ನಮಗೆ ತಿಳಿದ ಮಟ್ಟಿಗೆ ಒಂದು 250 ಗ್ಯಾರಂಟಿ. ಅದು ಅಷ್ಟು ವರ್ಷದಿಂದ ಅಲ್ಲೇ ಕೆಲಸ ಮಾಡ್ಕೊಂಡಿದ್ದವರು ಅವರು. ಮತ್ತೆ ಅವರ ಜೀವನ ಎಲ್ಲ ಯಾವುದು ಕೆಲಸ ಇದ್ರು ಆ ದೇವಸ್ಥಾನ ಸಂಬಂಧಪಟ್ಟ ಅಲ್ಲೇ ಕೆಲಸ ಮಾಡ್ತಾರೆ, ಎಲ್ಲ ಅವ್ರ ಫ್ಯಾಮಿಲಿ ಸಮೇತ ಅಲ್ಲೇ ಕೆಲಸ ಮಾಡ್ತಾರೆ. ಹೀಗೆ ಅವರು ಆನೆ ಮಾತ್ರ ಈಗ ರಿಟೈರ್ಡ್ ಆಗಿ ಅಲ್ಲಿ ಮನೆಯಲ್ಲಿದ್ರು ಅವರು ಕೆಲಸ ಆಗಿ. ಅಂದ್ರೆ ಎಷ್ಟು ವರ್ಷಕ್ಕೆ ರಿಟೈರ್ಡ್ ಆಗಿ ಅಂದ್ರೆ 60 ವರ್ಷಕ್ಕೆ ಅವರು ರಿಟೈರ್ಡ್ ಆಗಿದ್ದು. ಸಾಧಾರಣ ಒಂದು 45 ವರ್ಷ ಅಲ್ಲಿ ದುಡ್ದಿರ್ಬೋದು ಅವರೇ. ಮತ್ತೆ ನಂತರ ಯಾರಿದ್ರು ನಿಮ್ಮ ತಂದೆಯ ಬದಲಿಗೆ? ತಂದೆ ಬದಲಿಗೆ ಮತ್ತೆ ಅವರು ಅವರ ಒಟ್ಟಿಗೆ ಆನೆ ಮಾತ್ರವಾಗಿ ಆನೆ ಕೆಲಸ ಮಾಡ್ಲಿಕ್ಕೆ ಮತ್ತೆ ಯಾರಿಗೆ ಅದು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಆನೆ ಅದು ನೋಡಿಕೊಳ್ಳಿಕ್ಕೆ ಅವರು ದೇವಸ್ಥಾನದವರು ಕೊಡುದಲ್ವ, ಹಾಗಾಗಿ ಅವರು ಯಾರಿಗೆ ಕೊಟ್ಟಿದ್ದಾರೆ ಅಂತ ನಮಗೆ ಅದು ಅವ್ರದ್ದು ಪರಿಚಯ ಇಲ್ಲ ನಮಗೆ. ಅಂದ್ರೆ ನಾವು ಅಲ್ಲಿ ನಿಲ್ಲಿಗೆ ಇವರ ದಬ್ಬಾಳಿಕೆಯಿಂದಾಗಿ ನಮಗೆ ಕಿರಿಕಿರಿ ಇರುವುದರಿಂದಾಗಿ ನಾವು ಅಲ್ಲಿ ಅದನ್ನು ತಿಳಿಕೊಳ್ಳಿಕ್ಕೆಲ್ಲ ಕಷ್ಟ ಆಯ್ತು. ಯಾಕಂದ್ರೆ ಅಲ್ಲಿ ಹೋಗ್ಬೇಕು, ನೀವು ಇಲ್ಲಿ ಇರಬಾರ್ದು, ಎದ್ದು ಹೋಗ್ಬೇಕು, ಊರು ಬಿಡ್ಬೇಕು ಅಂತೇಳಿ ಇರುವಾಗ ನಾವು ನಮ್ಮ ಎಜುಕೇಶನ್ ಆಗಿ ನಮ್ಮ ತಾಯಿ ಅವರು ನಮ್ಮನ್ನು ಅಲ್ಲಿಗೆ ಈ ಊರಿಂದ ಅಲ್ಲಿ ಕರ್ಕೊಂಡು ಹೋದ್ರು, ನಮ್ಮ ಅಜ್ಜಿ ಮನೆಗೆ ಬೆಳ್ತಂಗಡಿಗೆ. ಹಾಗೆ ನಾವು ಅಲ್ಲೇ ಇದ್ದು ಅಲ್ಲಿಂದ ಶಾಲೆಗೆ ಹೋಗ್ತಿದ್ದೆವು. ಹಾಗಾಗಿ ನಮಗೆ ಇಲ್ಲಿದು ಸ್ವಲ್ಪ ಕಾಂಟ್ಯಾಕ್ಟ್ ಎಲ್ಲ ಕಮ್ಮಿ ಆಯಿತು. ಮತ್ತೆ ನಾವು ಬರ್ತಾ ಹೋಗ್ತಾ ಇದ್ದೆವು, ಅಮ್ಮ ಸಹ ಬರ್ತಾ ಇದ್ರು, ನಾವು ಸಹ ಬರ್ತಾ ಇದ್ದೆವು. ಇಲ್ಲಿ ಏನಾದ್ರು ಕೆಲಸ ಇದ್ರೆ ಅವರಿಗೆ ಹೆಲ್ಪ್ ಮಾಡುವಂಥದ್ದು, ಇಲ್ಲ ದೇವಸ್ಥಾನಕ್ಕೆ ಬರುವಂಥದ್ದು, ಇಲ್ಲಿಗೆ ಜಾತ್ರೆ ಅದಕ್ಕೆ ಬರುವಂಥದ್ದು ಎಲ್ಲ ನಮ್ಮ ಪರಿಚಯದವರು ಜಾಸ್ತಿ ಇದ್ದಾರೆ ಇಲ್ಲಿ. ಹಾಗಾಗಿ ಧರ್ಮಸ್ಥಳದಲ್ಲಿ ಹಾಗಾಗಿ ನಾವು ಇಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡಿದ್ದೆವು, ಬರ್ತಾ ಹೋಗ್ತಾ ಇದ್ದೇವೆ ಅಷ್ಟೇ. ಹಾಗಂತೇಳಿ ನಾವು ಕೆಲವರು ಹೇಳ್ತಾರೆ ನಾವು ಅಲ್ಲೇ ಇದ್ದೆವು, ಈಗ ಅವ್ರು ಬಂದ್ರು ಸತ್ತ ಮೇಲೆ. ಹಾಗೇನಿರಲಿಲ್ಲ, ಹೋಗ್ತಾ ಇದ್ದೆವು ಮನೆ. ಈಗ ಅವರು ಸಾಯುವ ಮೊದಲು ಸಹ ಅಲ್ಲಿ 1 ವಾರದಿಂದ ಮೊದಲು ನಾವು 8 ದಿನಕ್ಕೆ ಮೊದಲು ಅಲ್ಲಿ ಬಂದು ಹೋಗಿದ್ದೇವೆ ನಾವು. ತಾಯಿ ಆವಾಗ ನಮಗಂದ್ರೆ ಜಾಸ್ತಿ ವಾರಕ್ಕೊಮ್ಮೆ ಆದ್ರೂ ಇಲ್ಲಾಂದ್ರೆ 4 ದಿನಕ್ಕೊಮ್ಮೆ ಆದ್ರೂ ಬರ್ತಾ ಇದ್ರು ಅವರು. ಹಾಗಾಗಿ ಅವರು ಸಹ ನಮ್ಮೊಟ್ಟಿಗೆ ಬರ್ತಾ ಇದ್ರು, ಪೇಟೆಗೆ ಬರುದು, ಮನೆಗೆ ಬರುದು ಇತ್ತು. ಆದ್ರೂ ಸಹ ಅವರು ಇಲ್ಲಿ ಅವರ ತಂಗಿರುವಾಗ, ನಮ್ಮ ಅತ್ತೆ ಇರುವಾಗ ಅವರೊಟ್ಟಿಗೆ ನಾನು ಇರಬೇಕು, ಮತ್ತೆ ನಾನು ಮನೆ ಬಿಟ್ಟು ಬರುದು, ನಾನು ಅಲ್ಲಿ ಇರ್ತೇನೆ, ನಾನು ಸಾಯುವಾಗ ಅಲ್ಲಿ ಇರ್ತೇನೆ ಅಂತೇಳಿ ಅವರಲ್ಲಿ ಜೀವನ ತೆಗಿತಾ ಇದ್ರು ರಿಟೈರ್ಡ್ ಟೈಮಲ್ಲಿ. ಹಾಗಾಗಿ ಅವರು ಒಂದು ಸಾಧಾರಣ 45 ವರ್ಷದಿಂದ 46, 47 ವರ್ಷವರೆಗೆ ಅಲ್ಲಿ ದುಡಿದಿದ್ದಾರೆ ಅವರು. ಮತ್ತೆ ಜನಗಳಿಗೆ ಸ್ವಲ್ಪ ಹೆಲ್ಪಿಂಗ್ ನೇಚರ್ ಇದ್ದ ಅವರಿಗೆ ಜಾಸ್ತಿ ಇತ್ತು, ಯಾರಿಗೆ ಹೆಲ್ಪ್ ಮಾಡು. ಹೌದು, ಅವ್ರು ಒಳ್ಳೆ ಜನ ಆಗಿದ್ರು. ಯಾರೊಟ್ಟಿಗೆ ಜನ ಇಲ್ಲ ಅಂತ ಹೇಳಿದ್ರು ಅವರೊಟ್ಟಿಗೆ ಜನ ಉಂಟು ಅಂತೇಳಿ ಒಂದು ಮಾತಿತ್ತು. ಎಂತ ಗೊತ್ತಿಲ್ಲ, ವೀರೇಂದ್ರ ಹೆಗ್ಡೆ ಅವರೊಟ್ಟಿಗೆ ಜನ ಅದು ಇರುವುದಿಲ್ಲ, ಇವರೊಟ್ಟಿಗೆ ಜನ ಉಂಟು ಅಂತೇಳಿ ಒಂದು ಮಾತಿತ್ತು ಅವರಿಗೆ. ಅಷ್ಟು ಫೇಮಸ್ ಆಗಿದ್ರು ಅವರು.
ಸಂಬಳ ಎಲ್ಲ ಎಷ್ಟು ಇರ್ತಾ ಇತ್ತು? ಸಂಬಳದ್ದು ನಮಗೆ ಅದು ಅಷ್ಟೊಂದು ಮಾಹಿತಿ ಇಲ್ಲ. ಅವರಂದ್ರೆ ಅವರಿಗೆ ಡೈರೆಕ್ಟ್ ಸಿಗುವಂತದ್ದು. ಮತ್ತೆ ನಾವು ತಂದೆ ಇರುವಾಗ ಒಂದು ಗೌರವ ಭಾವನೆಯಲ್ಲಿ ಅಷ್ಟೊಂದು ಅವರ ಹತ್ರ ಈ ಅಂದ್ರೆ ದೇವರ ಕೆಲಸ, ದೇವಸ್ಥಾನದ ಕೆಲಸ ಅಂತೇಳಿ ಅವರೊಟ್ಟಿಗೆ ನಾವು ಮಾತಾಡ್ತಿದ್ವಿ ನಾರ್ಮಲ್ ಆಗಿ. ನಾವು ಮಕ್ಕಳು ತಂದೆ ಹೇಗೆ ಉಂಟು ಅದೇ ರೀತಿ. ಮತ್ತೆ ಅವರ ಇದನ್ನೆಲ್ಲ ನಾವು ವಿಚಾರ ಮಾಡ್ತಿರ್ಲಿಲ್ಲ. ತಾಯಿಗೆ ಗೊತ್ತಿರ್ಬೋದು. ಹಾಗಾಗಿ ನನಗೆ ಅದೊಂದು ಅಷ್ಟು ಮಾಹಿತಿ ಇಲ್ಲ. ಸಂಬಳ ಒಂದು ಭಾರಿ ದೊಡ್ಡದು ಇರ್ಲಿಕ್ಕಿಲ್ಲಪ್ಪ. ಅದು ಸಣ್ಣದು ಒಂದು ದುಡಿಲಿಕ್ಕೆ ಒಂದು ಬಂದಿದ್ದಾರೆ ಇಷ್ಟೊಂದು ಕೊಡ್ತಿರ್ಬೋದು. ಅಲ್ಲಿ ಸಂಬಳ ಕಮ್ಮಿ ಅಲ್ವಾ. ಈಗ ಅಲ್ಲ ಜಾಸ್ತಿ ಆಗಿ ಶುರು ಆಗಿದೆ ಎಲ್ಲ. ಈ ಸೌಜನ್ಯ ಕೇಸು ಬಂದ ಮೇಲೆ ಮತ್ತೆ ಸೌಜನ್ಯ ಹೋರಾಟ ಜಾಸ್ತಿ ಆದ್ಮೇಲೆ ಆಮೇಲೆ ಬಂದ ಮೇಲೆ ಜಾಸ್ತಿ ಆಗಿದೆ. ತುಂಬಾ ಜನ ಹೇಳ್ತಾ ಇದ್ದಾರೆ ಹೌದು. ನನಗೆ ಇಷ್ಟು ಸಿಗ್ತದೆ, ನನಗೆ ಇಷ್ಟು ಸಿಗ್ತದೆ ಅಂತ ಹೇಳಿ. ಅದೇ ರೀತಿ ಅವರು ಇಲ್ಲಿ ದುಡ್ದದವರನ್ನು ಕರೆಕ್ಟ್ ನೋಡ್ಲಿಕ್ಕೆ ಅವ್ರಿಗೆ ಗೊತ್ತಿಲ್ಲ. ಮತ್ತೆ ಊರಿನವರು ಹೇಳ್ತಾರೆ, ಅವರೊಟ್ಟಿಗೆ ಇದ್ದವ್ರು ಹೇಳ್ತಾರೆ, ಅವ್ರು ಹೆಲ್ಪ್ ಮಾಡಿದ್ದಾರೆ, ಮನೆ ಕಟ್ಟಿದ್ದಾರೆ. ಹಾಗಾದ್ರೆ ನಮ್ಮ ಮನೆ ತೆಗ್ತದೆ ಯಾಕೆ? ನಿಮ್ಮ ಮನೆ ಇದ್ದ ಜಾಗದಲ್ಲಿ ಈಗ ಅಯೋಧ್ಯೆ ಹೋಟೆಲ್ ಕಟ್ಟಿದ್ದಾರೆ. ಅದು ನಿಮ್ಮ ಹಿಂದೆಯಿಂದ ಬಂದಿರುವಂತ ಜಾಗನ? ಅದಕ್ಕೆ ರೆಕಾರ್ಡ್ಸ್ ಎಲ್ಲ ನಿಮ್ಮ ಉಂಟು ರೆಕಾರ್ಡ್ ಎಲ್ಲ ಉಂಟು. ಆಮೇಲೆ ಅದಕ್ಕೆ ಮನೆ ತೆರಿಗೆ, ಆಮೇಲೆ ಅದಕ್ಕೆ ತೀರ್ವು ಎಲ್ಲ ಕಟ್ಟಿದ ರಸೀದಿ ಉಂಟು. ಹಾಗಾಗಿ ಅದು ರೆಕಾರ್ಡ್ ಇದ್ದದ್ದೇ. ಅದು ವಂಶ ನಮ್ಮ ತಂದೆ ಅಜ್ಜನಿಗೆ ಮೊದಲು ಇದ್ದಂಥದ್ದು. ಅವ್ರು ಕೊಟ್ಟದ್ದು ಇವ್ರು ಕೊಡ ಹೌದು. ಅವರನ್ನು ಕ್ರಿಯೇಟ್ ಮಾಡುವಂಥದ್ದು ಅದನ್ನೆಲ್ಲ. ಯಾವುದು ಅದು ಧರ್ಮಸಂಘದ ಮಂಟಪ ಬಟ್ಟದ್ದು ಅವರಿಗೆ ಬಂದದ್ದು. ಅದೇ ಹಾಗಾದ್ರೆ ಇಡೀ ಗ್ರಾಮ ಅವರಿಗೆ ಇರುವುದಾ? ಧರ್ಮಸ್ಥಳ ಗ್ರಾಮ ಒಬ್ಬರಿಗೆ ಬಂದ ಮಾಡಬಹುದು. ಹಾಗಾದ್ರೆ ಬಾಕಿ ಅವರು ಮನೆ ಮಾಡಿ ಕೂತ್ಕೊಳ್ಳಿಕ್ಕಿಲ್ವಾ? ಹಾಗಾದ್ರೆ ಗೌರ್ಮೆಂಟ್ ಜಾಗ ಅಂತ ಹೇಳಿ ಇಲ್ವಾ? ಹಾಗಾದ್ರೆ ಗೌರ್ಮೆಂಟ್ಗೆ ಸಂಬಂಧಪಟ್ಟ ಯಾವುದೇ ಆಸ್ತಿ ಇಲ್ವಾ ಅಲ್ಲಿ? ಹಾಗಾದ್ರೆ ಪಂಚಾಯತಿ ಅಂತ ಇರುವುದು ಯಾಕೆ? ಹಾಗಾದ್ರೆ ನಾವು ಇಲ್ಲ ಅಂತ ಹೇಳಿ ಅವರು ಹೇಗೆ ಪ್ರೂವ್ ಮಾಡೋದು? ಅದು ಸುಮ್ಮನೆ ಹೇಳಿ, ಸುಳ್ಳು ಹೇಳಿ ಏನಾದ್ರು ಒಂದು ಮಾಡಿ ನಮಗೆ ಇದು ಮಾಡುವಂಥದ್ದು. ಎಂತ ಅದು ಧರ್ಮಸ್ಥಳಕ್ಕೆ ಸಂಬಂಧ ಅವ್ರ ಜಾಗ ಇವರಿಗೆ ಕೊಟ್ಟದ್ದು. ಅದೇಗೆ ಅವ್ರು ಕೊಟ್ಟದ್ದು? ಅವರಿಗಿಂತ ಇವರಿಂದ ಇರುವ ಮೊದಲೇ ನಮ್ಮ ತಂದೆ ತಾಯಿ ಅಲ್ಲಿ ಯಾರು ನಮ್ಮ ಅಜ್ಜ ಅಜ್ಜಿ ಎಲ್ಲ ಇದ್ದವರು. ಅವರು ಇಂದು ವೀರೇಂದ್ರ ಎಲ್ಲ ಮತ್ತೆ ಹುಟ್ಟಿದಲ್ವಾ? ಅದಕ್ಕೆ ಮೊದಲೇ ನಮ್ಮ ಹಿರಿಯವರು ಇದ್ದವರು ಅಲ್ಲಿ, ಅವರ ಹಿರಿಯವರು ಇರುವಾಗ. ಹಾಗಾದ್ರೆ ಅವರು ಅವರ ಮನೆ ಇರ್ಬೇಕು ಹೊರತು ಮತ್ತೆ ಇವ್ರು ಕೊಡುದು ಹೇಗೆ ಅವರಿಗೆ? ಅದನ್ನೊಂದು ಕಲ್ಪಿತವಾಗಿ ಅವರು ಅದನ್ನು ಜನಗಳಿಗೆ ನಂಬಿಕೆ ಬರುವಾಗ ಮಾತ್ರ. ಹಾಗಾದ್ರೆ ಅವ್ರು ಕೊಟ್ಟಿದ್ದಾರೆ, ಅವ್ರು ಎಬ್ಬಿಸಿದೆ ಹೇಗೆ? ಈಗ ಅವರು ಆ ಕೆಲಸ ಮಾಡಿ ಅವನಿಗೆ ಗೌರವ ಕೊಡ್ಬೇಕಲ್ಲ. ಈಗ ಧರ್ಮಾಧಿಕಾರಿ ಅಂತ ಎಂತ ಹೇಳುದು? ಅಲ್ಲಿ ದುಡ್ದವರಿಗೆ ಮೊದಲ ಪ್ರಾಶಸ್ತ್ಯ. ಇದು ಎಂತ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ ಹೇಳಿ ಆಗಿದೆ. ಹಾಗಾಗಿ ನಾನು ಅದರಲ್ಲಿ ಎಂತ ಅಲ್ಲೇ ದುಡ್ತಾ ಇದ್ದಾರೆ ಅವರು. ಮತ್ತೆ ಫ್ಯಾಮಿಲಿ ಸಹ ಅಲ್ಲೇ ಇದ್ದದ್ದು. ಮತ್ತೆ ಅವರು ಕೊಟ್ಟದ್ದು ಇವರು ಕೊಟ್ಟದ್ದು ಅಂತ ಹೇಳಿ ಅಲ್ಲ, ಅವರದೇ ಸ್ವಂತ ಮನೆ, ಅದು ಅವರದೇ ಸ್ವಂತ ಜಾಗ, ಧರ್ಮಸ್ಥಳಕ್ಕೆ ಸಂಬಂಧಪಟ್ಟದಲ್ಲ ಅದು. ಅದು ಅವರಿಗೆ ಬೇಕಾಗಿ ಅವರ ಗೌರವವನ್ನು ಉಳಿಸ್ಲಿಕ್ಕೆ ಬೇಕಾಗಿ, ಅಂದ್ರೆ ಅವರ ಒಂದು ಏನು ಮರ್ಯಾದೆ ಹೋಗ್ಬಾರ್ದಲ್ಲ, ಅದಕ್ಕಾಗಿ ಅವರದ್ದು ಅಂತ ಹೇಳಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಅದು ನಮ್ದೇ ಜಾಗ. ಕೆಲವರೆಲ್ಲ ಹೇಳ್ತಾ ಇದ್ರು ಅಲ್ಲಿ ಸಾಯಿಸಿದವರ ಹೆಸರನ್ನು ಅಲ್ಲಿ ಹೋಟೆಲ್ಗಳಿಗೆ, ಲಾಡ್ಜ್ಗಳಿಗೆಲ್ಲ ಇಡ್ತಾರೆ ಅಂತ. ಅದೇ ರೀತಿ ನಿಮ್ಮ ಮನೆ ಇದ್ದ ಜಾಗದಲ್ಲಿ ಕೂಡ ಹೋಟೆಲ್ ಕಟ್ಟಿದ್ದಾರೆ, ಅಯೋಧ್ಯೆ ಹೋಟೆಲ್. ಅದರ ಪಕ್ಕ NY ಅಂತ ಬರೆದಿದ್ದಾರೆ. ಅಂದ್ರೆ N ಅಂದ್ರೆ ನಾರಾಯಣ, Y ಅಂದ್ರೆ ಯಮುನಾ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅದು ಈಗ ನನಗೆ ಸಹ ಅದು ಗೊತ್ತಿರ್ಲಿಲ್ಲ. ಈಗ ಅದು ಜನಗಳು ಹೇಳುವ ರೀತಿ ಅದಕ್ಕೆ ಟ್ಯಾಲಿ ಬರ್ತಾ ಉಂಟು ನೋಡಿ ಅಲ್ಲಿ. ಈಗ Y ಅಂತ ಹೇಳಿದ್ರೆ ಯಮುನಾ, N ಅಂತ ಹೇಳಿ ನಾರಾಯಣ, ನಾರಾಯಣ ಅಂದ್ರೆ ನಮ್ಮ ತಂದೆ, Y ಅಂತ ಹೇಳಿ ಯಮುನಾ ಅಂದ್ರೆ ನಮ್ಮ ಅತ್ತೆ. ಹಾಗಾಗಿ ಅವರದ್ದೇ ಟ್ಯಾಲಿ ಬರುವಾಗ ಅದಕ್ಕೆ ಅಲ್ಲಿ ಇದು ಬರ್ತಾ ಉಂಟು ಅಂತ ಹೇಳಿ, ಹೊಂದಾಣಿಕೆ ಬರ್ತಾ ಉಂಟು ಅಂತ ಹೇಳಿ, ಅದು ಆಗಿರ್ಬೋದು ಅಂತ ಹೇಳಿ ನಮಗೆ ಬರ್ತಾ ಉಂಟು ನನಗೆ. ಈಗ ಹಾಗೆ ಮಾಡ್ತಾರೆ ಅಂತ ಹೇಳಿ, ಯಾರನ್ನು ಕೊಲ್ತಾರೆ, ಮತ್ತೆ ಅವ್ರಿಗೆ ಏನಾದ್ರು ಮನಸ್ಸಿಗೆ ವೇದನೆ ಬಂದ್ರೆ ಹೆಸರು ಬಿಟ್ಟು ಇಡ್ಬಿಡುದು ಅಂತ ಹೇಳಿ, ಹಾಗೆ ಅಂತ ಕಾಣ್ತದೆ. ಈಗ ನಿಮ್ಮ ತಂದೆಯವ್ರನ್ನ ಯಾವ ತರ ಕೊಲೆ ಮಾಡಿದ್ರು, ಮತ್ತೆ ನೀವು ಅಲ್ಲಿ ಹೋದಾಗ ನೋಡಿದಾಗ ಯಾವ ತರ ಪರಿಸ್ಥಿತಿ ಇತ್ತು? ಅಂದ್ರೆ ಭಯಂಕರ, ಅಂದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಕೊಲೆ ಮಾಡುದು ಅಂದ್ರೆ ನಾನು ಫಸ್ಟ್ ಟೈಮ್ ನೋಡಿದ್ದು ಮಾರ. ಪೇಪರಲ್ಲಿ ಬೇರೆ ಆ ಉಗ್ರಗಾಮಿಗಳಿದ ನಾವು ಕೇಳ್ತೇವಲ್ಲ, ಆ ದೇಶದಲ್ಲಿ ಉಗ್ರಗಾಮಿಗಳಿದ್ದಾರೆ, ಈ ದೇಶದಲ್ಲಿ ಇಷ್ಟಿದ್ದಾರೆ, ಆ LTT ಅವರಿದ್ದಾರೆ, ಅದೇ ರೀತಿ ಅಂತ ಹೇಳಿ. ಅದಕ್ಕಿಂತಲೂ ಕಡೆ ಅಂತ ಹೇಳ್ಬೋದು ಇಲ್ಲಿ. ಎಂತ ಒಂದು ಮನುಷ್ಯತೆ ಅಂತ ಹೇಳಿದ್ರೆ, ಅದು ಕೊಂದದಂತ ಹೇಳಿದಾಗ್ತದೆ. ಅದು ಇದು ನಮ್ಮ ಚಪಾಟಿಗಲ್ಲು ಉಂಟಲ್ಲ, ಅದನ್ನ ತಲೆ ಮೇಲೆ ಹಾಕಿ ಅದು ಒಂದು ನದಿಯಲ್ಲಿ ನೀರು ಹೋದಾಗೆ ರಕ್ತ ಅಷ್ಟು ಹರಿದಿದೆ ಅಂತ ಹೇಳಿ ಮಾರ್ಗದವರೆಗೆ ಕೆಳಗೆ ಅಷ್ಟು ಇದು ಮಾಡಿ ಇಬ್ಬರನ್ನು ಕೊಂದಿದ್ದಾರೆ. ಇವರಿಗೆ ತಂದೆಗೆ ಚಪಾಟಿಗಲ್ಲು ಹಾಕಿದ್ದು, ಮತ್ತೆ ಅತ್ತೆಗೆ ಇದು ಕಡಿಯುವ ಕಲ್ಲು ಉಂಟು, ಅದ್ರ ಕಂಜಿ ಉಂಟು ಹೇಳ್ತಾರೆ ನಾವು ತುಳುವಲ್ಲಿ, ರುಬ್ಬುವ ಕಲ್ಲು ಉಂಟಲ್ಲ, ಅದನ್ನು ತಲೆಗೆ ಮೇಲೆ ಹಾಕಿ ಇದು ಮಾಡಿದ್ದಾರೆ. ಅದು ಜಜ್ಜಿ ಹೋಗಿ ಉಂಟಲ್ಲ, ಇದಾಗಿ ಹೋಗಿದೆ. ಹಾಗಾದ್ರೆ ಅದನ್ನು ನೋಡುವಾಗ ಉಂಟಲ್ಲ, ಇಂಥದ್ದೊಂದು ಈ ಸ್ಥಳದಲ್ಲಿ ಸಹ ಹೀಗೆ ಆಗ್ತದೆ ಅಂತ ಹೇಳಿ ನನಗೆ ಅಣ್ಣಪ್ಪ ಮತ್ತೆ ಮಂಜಾದ ಮೇಲೆ ತುಂಬಾ ಒಂದು ಬೇಜಾರು ಸಹ ಉಂಟು. ಇದು ಯಾವಾಗ ಆಗಿತ್ತು? ಬೇಜಾರಾಗ್ತದೆ ಕೈ ಮುಗಿಯುವಾಗ ನಮಗೆ. ಘಟನೆ ಯಾವ ವರ್ಷ ಆಗಿತ್ತು? ಹೌದು, ಇದು ಈ ಘಟನೆ 2012 2012 ಅದು ಆಗಿದ್ದು ನಮಗೆ. ಮತ್ತೆ ಇಲ್ಲಿ ನಮ್ಮ ಧರ್ಮಸ್ಥಳದಲ್ಲಿ ನಮ್ಮ ಪರಿಚಯದವ್ರು ಕೆಲಸ ಇದೆ, ಅವರೇ ನಮಗೆ ಫೋನ್ ಮಾಡಿ ಹೇಳಿದ್ದು, ನಿಮ್ಮ ತಂದೆಗೆ ಹೀಗೆ ಆಗಿದೆ, ಬಂದು ನೋಡಿ ಅಂತ ಹೇಳಿ. ಹಾಗೆ ನಮಗೆ ಗೊತ್ತಾಗ್ತದೆ, ಇಲ್ಲದ್ರೆ ಯಾರು ಹೇಳಿಲ್ಲ ನಮಗೆ. ಹಾಗೆ ಬಂದು ನೋಡುವಾಗ ಪರಿಸ್ಥಿತಿ ಹೀಗೆ ಉಂಟು. ಹಾಗಾಗಿ ಸಾಧಾರಣ ಈಗ ಒಂದು 13 ವರ್ಷ ಆಗ್ತಾ ಬಂತು ಈಗ ಇದಾಗಿ ಅವ್ರಿಗೆ. ಅದಕ್ಕಿಂತ ಮುಂಚೆ ಬೆದರಿಕೆ ಎಲ್ಲ ಬರ್ತಾ ಇತ್ತು? ಹೌದು, ಬೆದರಿಕೆ ಬರ್ತಾ ಇತ್ತು. ಮತ್ತೆ ಅವರು ಅಲ್ಲಿ ಕೆಲಸವರೆಲ್ಲ ಇದ್ದಾರೆ ಸರ್, ಅಲ್ಲಿ ನಮ್ಮ ಅಲ್ಲಿ ತೋಟ ನೋಡಿ ಕೆಳಗೆ, ಅದನ್ನು ನೋಡಿಕೊಳ್ಳುವವರೆಲ್ಲ ಇದ್ದಾರೆ, ಅವರೆಲ್ಲ ಬಂದು ಅವರಿಗೆ ಹೊಡಿದು ಮತ್ತೆ ನೀವು ಹೇಳ್ಬೇಕಂತ ಹೇಳುವಂಥದ್ದು. ಮತ್ತೆ ಯಾವಾಗ್ಲೂ ಬಂದು ಬಡ ಬಡ ಅಂತೇಳಿ ಆ ಕಟ್ಟಿಗೆಯಲ್ಲಿ ಅವರಿಗೆ ಹೊಡಿಯುವುದು ಕಾಲಿಗೆಲ್ಲ. ಮತ್ತೆ ಅಲ್ಲಿ ಎಂತ
ಆ ಟಾಯ್ಲೆಟ್ ಇದ್ದು ಮತ್ತೆ ಬಾತ್ರೂಮ್ ವೇಸ್ಟ್ ಎಲ್ಲ ಅಲ್ಲಿ ನಮ್ಮ ಅಂಗಳಕ್ಕೆ ಬಿಡುವಂಥದ್ದು, ಅಲ್ಲಿ ಎಲ್ಲ ಗಲೀಜು ಮಾಡುವಂಥದ್ದು, ಮತ್ತೆ ಅಲ್ಲಿ ಅದು ಮನೆ ರಿಪೇರಿ ಮಾಡ್ಲಿಕ್ಕಿಲ್ಲ, ಮನೆಗೆ ಕರೆಂಟ್ ಹಾಕ್ಲಿಕ್ಕಿಲ್ಲ, ಅದು ಸಾರಣೆ ಮಾಡ್ಲಿಕ್ಕಿಲ್ಲ, ಪೈಂಟ್ ಹಾಕ್ಲಿಕ್ಕಿಲ್ಲ, ಯಾವುದೇ ಕೆಲಸ ಮಾಡ್ಬೇಕು ಅವ್ರ ಹತ್ರ ಹೇಳ್ಬೇಕು ನಾವು. ಬಾವಿದು ನೀರು ಒಳ್ಳೆದಿತ್ತು, ಅದನ್ನೆಲ್ಲ ಇದು ಕೊಳಚೆ ನೀರು ಬಿಟ್ಟು ಗಲೀಜು ಮಾಡಿಬಿಟ್ಟಿದ್ದಾರೆ. ಅವರಿಗೆ ಕುಡಿಲಿಕ್ಕೆ ಸಹ ನೀರು ಇರ್ತಾ ಇರ್ಲಿಲ್ಲ. ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ತಾ ಇದ್ರು? ಆ ತಂದೆ ಹೇಳ್ತಾ ಇದ್ರು, ಹೀಗೆಲ್ಲ ಮಾಡ್ತಾರೆ, ಹೊಡಿತಾರೆ, ಬಂದು ಹೋಗ್ತೀರಾ ಇಲ್ವಾ ಅಂತ ಹೊಡಿತಾರೆ ಅಂತ ಹೇಳಿದ್ದಾರೆ ಅವರು. ಘಟನೆ ಆದ ನಂತರ ಈಗ ಪೊಲೀಸ್ ತನಿಖೆ ಎಲ್ಲ ಯಾವ ತರ ಆಯ್ತು? ನೀವು ಅವತ್ತು ಹೋದಾಗ ಯಾವ ತರ ತನಿಖೆ ಎಲ್ಲ ನಡೀತಾ ಇತ್ತು? ತನಿಖೆ ಅಂದ್ರೆ ಅಲ್ಲಿ ನನಗೆ ನೋಡ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ಅದು ಎಂತ ಗೊತ್ತಾ, ಆ ಪೊಸಿಷನ್ ಅಲ್ಲಿ ಜನಗಳು ಬಂದು ತಂದೊಂದು 5,000 6,000 ಜನ ಇತ್ತಲ್ಲಿ. ಕಾಲು ಹಾಕ್ಲಿಕ್ಕೆ ಜಾಗ ಇಲ್ಲ. ಒಂದು ಕಡೆ ಪೊಲೀಸ್ಗಳು ಇದ್ದಾರೆ, ಅವರಷ್ಟಿಗೆ ಅವರು ಅವರವರ ಇದನ್ನು ಮಾಡ್ತಾ ಇದ್ರು. ಮತ್ತೆ ನಮ್ಮ ತಾಯಿ ಸಹ ಇದ್ರು ಅಲ್ಲಿ. ನಾವು ಅದರಲ್ಲಿ ಬೇಜಾರದಲ್ಲಿ ಅದನ್ನು ನೋಡಿಕೊಂಡು ಇದು ಬೇಜಾರಾಗಿ ಅದು ಎಂತ ಮಾತಾಡುದು ಎಂತ ಹೇಳ್ತಾರೆ ಅಂದ್ರೆ ನಮಗೆ ತಲೆಗೆ ಹೋಗ್ತಿರ್ಲಿಲ್ಲ. ಹಾಗಾಗಿ ಅದು ತನಿಖೆ ಯಾವ ರೀತಿ ಆಗಿದೆ ಅಂತ ಅಂದ್ರೆ ನಮಗೆ ಸಹ ಅದನ್ನು ವಿವರಿಸಿ ಅವರು ಹೇಳಲಿಲ್ಲ. ನಮಗೆ ಹೇಳುವಂತ ಒಂದು ಎಂತ ಆ ತಾಳ್ಮೆ ಸಹ ಹೊತ್ತಿಗೆ ನಮಗೆ ಒಂದು ಎಂತ ಹೇಳ್ತಾರೆ ಅದಕ್ಕೆ ನಮಗೆ ಒಂದು ಆ ತಾಕತ್ ಸಹ ಇರ್ಲಿಲ್ಲ ಹೊತ್ತಿಗೆ. ಇಲ್ಲ ನಾವು ಎನ್ಕ್ವೈರಿ ಮಾಡುದು. ಈಗ ನೋಡಿ, ಈಗ ನಾವು ಹೇಗೆ ಆಲೋಚನೆ ಮಾಡಿ ಮಾತಾಡ್ತೇವೆ. ಎಲ್ಲಾ ಆರೋಪಿಗಳ ಪರ ಇರುವಾಗ ನಾವು ಏನ್ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಕೂಡ ಇಲ್ಲ. ಖಂಡಿತ ಅದು ಎಲ್ಲರೂ ಅವರ ಪರವಾಗಿ. ಇದು ಎಲ್ಲ ಯಾವ ಇಲಾಖೆ ನೋಡಿದ್ರು ಅದಕ್ಕೆ ಸಂಬಂಧಪಟ್ಟಂತ ಆ ವ್ಯಾಪ್ತಿಗೆ ಬರುವಂತದ್ದು. ಈಗ ನನ್ನ ತಂದೆ ಮತ್ತೆ ಅತ್ತೆ ಕೊಲೆಯಾದಂತ ಒಂದು ವ್ಯವಸ್ಥೆಗೆ ಯಾವುದೆಲ್ಲ ಇಲಾಖೆ ಸಂಬಂಧಪಟ್ಟದುಂಟು ನೋಡಿ, ಅದು ಎಲ್ಲ ಇಲಾಖೆಗಳು ಅವರೊಟ್ಟಿಗೆ ಸೇರಿಕೊಂಡಿದೆ. ನಿಜವಾಗಿ ನಮ್ಮ ಮನೆಯಲ್ಲಿ ಆಗಿದ ಒಂದು ಅನಾಹುತ, ಆ ಅವರ ಮನೆಯಲ್ಲಿ ಆಗಿದಂತ ಅನಾಹುತ ನಮ್ಮ ಮನೆಯಲ್ಲಿ ಸಹ ಆದ್ರೂ ಹೀಗೇನೆ ಅಂತೇಳಿ ಅವರಿಗೆ ಭಾವನೆ ಬರುದಿಲ್ಲ ನೋಡಿ. ಅವರ ಮಾತನ್ನು ಕೇಳಿಕೊಂಡು ಇವರು ಒಂದು ಆತ್ಮಸಾಕ್ಷಿಯಾಗಿ ಕೆಲಸ ಮಾಡುದಿಲ್ಲ ಅಂತ ಹೇಳಿದ್ರೆ ಇಷ್ಟು ವರ್ಷ ಒಂದು ಬೇಕಾ ನ್ಯಾಯ ತೆಗಿಲಿಕ್ಕೆ ಅಂತೇಳಿ ನಾವು ಯೋಚನೆ ಮಾಡುದು. ಭಾರಿ ಬೇಜಾರಾಗ್ತಾ ಉಂಟು. ಹಾಗಾದ್ರೆ ಆ ಎಲ್ಲಾ ಇಲಾಖೆಗಳು ಅವರೊಟ್ಟಿಗೆ ಕೆಲಸ ಮಾಡುದಾದ್ರೆ ಈಗ ದೂರು ಕೊಟ್ರ? ದೂರು ಕೊಟ್ಟಿದ್ದೇವೆ. ಅದನ್ನು ಪೊಲೀಸ್ಗಳು ತಗೊಂಡಿದ್ದಾರೆ ಒಮ್ಮೆ ನೋಡ್ಲಿಕ್ಕೆ. ಮತ್ತೆ ಅವರು ತಗೊಂಡು ಅದನ್ನು ನಿಮ್ದೆಲ್ಲ ಮುಗಿದಿದೆ ಹಾಗೆ ಹೇಗೆ ಅಂತ ಹೇಳ್ತಾರೆ. ಅದು ಎನ್ಕ್ವೈರಿ ಮಾಡುವ ಒಂದು ವ್ಯವಸ್ಥೆ ಇಲ್ಲ ಕರೆಕ್ಟ್ ಆಗಿ. ಅದಕ್ಕೆ ಬೇಕಾದಾಗೆ ನಮ್ಮನ್ನು ಕರೀಲಿಲ್ಲ, ಮಾತಾಡ್ಲಿಲ್ಲ. ಅವರಷ್ಟಿಗೆ ಅವರು ಬರ್ದು ಕಳಿಸುದು ಅಷ್ಟೇ, ಮುಗ್ದಿದೆ ಅಂತ ಹೇಳಿ. ಈಗ ವಿಚಾರಣೆ ಮಾಡ್ಲಿಲ್ಲ ಯಾವ್ದಕ್ಕೂ. SP ಅವರಿಗೆ ನೀವು ದೂರು ಕೊಟ್ಟಿದ್ದೀರಿ, ಅದು ನಂತರ ಕೊಟ್ಟಿದ್ದೀರಿ? ಹೌದು, ನಂತರ ಈಗ ಒಂದು 2 ವರ್ಷ ಸೌಜನ್ಯ ಹೋರಾಟ ಸಮಿತಿ ಅಂದ್ರೆ ಈ ಸಂತೋಷ್ ರಾವ್ ನಿರಪರಾಧಿ ಅಂತ ಬಂದ ಮೇಲೆ ಆ ಒಂದು ಹೋರಾಟ ಶುರು ಆಯ್ತಲ್ಲ, ಆ ನಂತರ ನಾವು ಈಗ ಹೋರಾಟಗಾರರ ಮುಖಾಂತರ ಅಂದ್ರೆ ಮಹೇಶ್ ಶೆಟ್ಟಿ ಇರ್ಬೋದು, ನಮ್ಮ ಯಾರು ಮಟ್ಟಣ್ಣರ್ ಇರ್ಬೋದು, ಆಮೇಲೆ ಇವರು ನಮ್ಮ ಪ್ರಸನ್ನ ರವಿ ಇರ್ಬೋದು, ತಮ್ಮಣ್ಣ ಶೆಟ್ಟಿ ಇರ್ಬೋದು, ಅವರೆಲ್ಲ ಇರುವಾಗ ನಾವು ಕೊಂಡೋಗಿ ಎಲ್ಲ SP ಅವರಿಗೆ ದೂರು ಕೊಟ್ಟಿದ್ದೇವೆ. ಅದನ್ನು ಸಹ ಅವರು ಎನ್ಕ್ವೈರಿ ಮಾಡ್ಲಿಲ್ಲ, ಕರೀಲಿಲ್ಲ, ಏನು ವಿಷಯ ಇಲ್ಲ. ಅದು ಎಂತ ಆಗಿದೆ ಅಂತ ಗೊತ್ತಿಲ್ಲ. ಹಾಗಾಗಿ ಅಂತ ಒಂದು ಕೆಲಸ ಮಾಡೋದು ಸರ್ಕಾರ ಇರುವುದಂದ್ರೆ ಅದು ಎಂತ ಸರ್ಕಾರ ಅಂತ ನನಗೆ ಯೋಚನೆ ಮಾಡುದು. ಯಾವುದೇ ಸರ್ಕಾರ ಇರಲಿ, ಅವರು ಇರು ಅಂತ ಹೇಳುದಲ್ಲ. ಹಾಗಾದ್ರೆ ಜನಗಳಿಗೆ ನ್ಯಾಯ ಕೊಡುದು ಹೇಗೆ? ಜನಗಳ ಕಷ್ಟ ಸುಖವನ್ನು ನೋಡುದು ಹೇಗೆ? ಹಾಗಾದ್ರೆ ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬೇಕಾ ಇಲ್ಲಿ ದೇಶದಲ್ಲಿ? ನಮಗೆ ಆ ನಂತರ ಬೇಜಾರಾಗುದು ಅಂತ ಹೇಳುದು ನಾನು ಹೇಳುದು. ಆ ನಂತರ ನೀವು ಅಲ್ಲಿಂದ ಮನೆ ಬಿಟ್ಟು ಮನೆ ಎಲ್ಲ ಖಾಲಿ ಮಾಡಿದ್ರ? ಮತ್ತೆ ಎಲ್ಲ ಏನಾಯ್ತು? ಖಾಲಿ ಮಾಡ್ಲಿಕ್ಕೆ ಅಂದ್ರೆ ನಾನು ತಂದೆ ತೀರಿದ ಸಮಯದಲ್ಲಿ 3 ದಿನದಲ್ಲಿ ನಮಗೆ ಕರೆದ್ರು, ಅಲ್ಲಿ ಮಾತಾಡ್ಲಿಕ್ಕೆ ಉಂಟು, ನೀವು ಹೋಗ್ಬೇಕಂತೇಳಿ ಯಾರು ನಮ್ಮ ದೊಡ್ಡಪ್ಪ ನಮಗೆ ಹೇಳಿದ್ರು. ಹಾಗೆ ಅಲ್ಲಿ ಧರ್ಮಸ್ಥಳಕ್ಕೆ ವೀರೇಂದ್ರ ಹೆಗ್ಗಡೆ ಅಲ್ಲಿ ಮಾತಾಡ್ಬೇಕಂತ ಹೇಳಿ ಹಾಗೆ ನಾವು ಹೋದೆವು. ಅಲ್ಲಿ ಹೋಗಿ ಮಾತಾಡುವಾಗ ವೀರೇಂದ್ರ ಹೆಗ್ಗಡೆ ಹೇಳಿದ್ರು, ನನಗೆ ಗೊತ್ತಾಯ್ತು ವಿಷಯ ಎಲ್ಲ, ಕೆಲಸದವ್ರು ನನಗೆ ಹೇಳಿದ್ರು, ನೀವು ಹೋಗಿ ಹರಿಶ್ಚಂದ್ರನಲ್ಲಿ ಮಾತಾಡಿ ಅಂತ ಹೇಳಿದ್ರು. ಆಗ ಹರಿಶ್ಚಂದ್ರನಲ್ಲಿ ಹೋಗಿ ಮಾತಾಡಿದೆ. ಹಾಗೆ ಅವರು ಹೇಳುದು, ಅದು ಇದು ಉಪ್ಪಿನಂಗಡಿ ಸಾಲ ಇದೇ ರೀತಿ ಒಂದು ಡಬ್ಬರ್ ಮಾಡೋದು ಆಗಿದೆ, ಅದು ಹಾಗೆ ಅವರೇ ಮಾಡಿರ್ಬೇಕು. ಮತ್ತೆ ನಿಮಗೆ ಕೊಡ್ಲಿಕ್ಕೆ ಮತ್ತೆ ಏನಿಲ್ಲ, ಕೊಡುದೆಲ್ಲ ಕೊಟ್ಟಾಗಿದೆ. ಮತ್ತೆ ನಾನು ಪುನಃ ಅಲ್ಲಿ ತಾಯಿಯಲ್ಲಿ ಮಾತಾಡಿ ಅದರ ಹಂಚೆಲ್ಲ ಕೊಂಡೋಗ್ತೇನೆ. ಮತ್ತೆ ನಮ್ಮದು ಐಟಮ್ ಎಲ್ಲ ಅಲ್ಲಿ ಉಂಟು ಮನೆಯದ್ದು, ಅಂದ್ರೆ ಪಾತ್ರೆ ಎಲ್ಲ ಉಂಟು, ಟೇಬಲ್ ಚೇರ್ ಬೇಕಾದೆಲ್ಲ ಐಟಮ್ ಇರ್ತಲ್ಲ ಮನೆಯಲ್ಲಿ, ಅದನ್ನೆಲ್ಲ ಕೊಂಡೋಗುವ ಅಂತೇಳಿ ಅವರದ್ದು ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಅದು ಲೆಕ್ಕ ಕೊಡ್ಬೇಕು ಕೊಂಡೋಗೋದಾದ್ರೆ. ನಿಮ್ಮ ವಸ್ತುಗಳಿಗೆ ಕೂಡ ಲೆಕ್ಕ ಕೊಡ್ಬೇಕಂದ್ರೆ ನಮ್ಮ ಹತ್ರ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ ತಾಯಿ ಹತ್ರ, ಈಗ ನಮ್ಮ ಮನೆದು ನಾವು ಕೊಂಡೋಗೋದಾದ್ರೆ ಇವರು ಲೆಕ್ಕ ಕೊಡುದಾದ್ರೆ ನಮ್ಮ ಮನೆ ಯಾಕಿರೋದು, ನಮ್ಗೆ ಮನೆಯಲ್ಲಿ ಅವರಿಗೆ ಎಂತ ಲೆಕ್ಕ ಕೊಡುದು ನಾವು ನಮ್ಮ ವಸ್ತು ಕೊಂಡೋಗ್ಲಿಕ್ಕೆ? ಅದಕ್ಕೆ ನಾನು ತಾಯಿ ಹತ್ರ ಹೇಳಿದೆ, ಅದ್ರಲ್ಲಿ ಬೇಡ ಕೊಂಡೋಗುದು ಅಂತ ಹೇಳಿದೆ. ಹಾಗೆ ಆ ರೀತಿ ಒಂದು ಪರಿಸ್ಥಿತಿಯಲ್ಲಿ ಉಂಟು ಅಂತ ಹೇಳಿ ಟೋಟಲ್ ಆಗಿ ಒಂದು ಬೆದರಿಕೆ ಟೈಪ್ ಜೀವನ. ಯಾವ ರೀತಿ ಬದುಕಬೇಕು ಏನಂತ ನಾವು ತೀರ್ಮಾನ ಮಾಡ್ಲಿಕ್ಕಿಲ್ಲ. ನಮ್ಗೆ ಊಟ ಮಾಡ್ಲಿಕ್ಕೆ ಸಹ ಅವರ ಹತ್ರ ಕೇಳುವಂತ ಪರಿಸ್ಥಿತಿ. ಆಚೆ ಹೋಗ್ಲಿಕ್ಕೆ ಒಂದು ಒಳ್ಳೆ ಡ್ರೆಸ್ ಆಗ್ಲಿಕ್ಕಿಲ್ಲ. ಒಂದು ಖುಷಿ ಜೀವನ ಅಂತ ಹೇಳಿ ಒತ್ತಡ ಬದುಕಲ್ಲಿ ಬದುಕಬೇಕು ಅಷ್ಟೇ. ಒಂದು ಖುಷಿಯಲ್ಲಿ ಏನಾದ್ರೂ ಅವನ ಖುಷಿಯಲ್ಲಿ ಏನಾದ್ರು ಮಾಡ್ಲಿಕ್ಕಿಲ್ಲ. ಒಂದು ಫಂಕ್ಷನ್ ಮಾಡೋದ್ರಿಂದ ಕಷ್ಟನಲ್ಲಿ, ಯಾಕಂದ್ರೆ ಅಲ್ಲಿ ಅಲ್ಲೊಂದು ಕರೆಂಟ್ ಹಾಕ್ಲಿಕ್ಕಿಲ್ಲ. ಕರೆಂಟ್ ಮಾಡ್ಲಿಕ್ಕೆ ಬೇಕಾದ್ರೆ ಅವ್ರ ಹತ್ರ ಹೇಳ್ಬೇಕು, ರಿಪೇರಿ ಮಾಡ್ಬೋದಾದ್ರೆ ಪೈಂಟ್ ಹಾಕ್ಲಿಕ್ಕೆ ಅವ್ರ ಹತ್ರ ಹೇಳ್ಬೇಕು. ಒಂದು ಫಂಕ್ಷನ್ ಬರ್ತಡೇ ಮಾಡ್ಲಿಕ್ಕೆ ಗೊತ್ತಿಲ್ಲ ಕಷ್ಟ ಆಗಿ ಅಲ್ಲಿ ಹೇಳುದು. ಆ ರೀತಿ ಪರಿಸ್ಥಿತಿ ಎಲ್ಲ A to Z ಅವ್ರ ಹತ್ರ ಹೇಳ್ಬೇಕು. ಅವ್ರಿಗೆ ಗಮ್ಮತ್ ಮಾಡೋದು ಅವ್ರೆಂತ ಒಂದು ವಾಹನ ತೆಗಿಲಿಕ್ಕೆ ಗೊತ್ತಿಲ್ಲ, ಅವ್ರಿಗೆ ದೃಷ್ಟಿ ಬೀಳ್ತದೆ.
ನಿಮಗೆ ಈಗ ಕಂಪ್ಲೇಂಟ್ ಕೊಟ್ಟ ಮೇಲೆ ಕಂಪ್ಲೇಂಟ್ ವಾಪಸ್ ತಗೊಳ್ಳಿ, ನಿಮಗೆ ಎಷ್ಟು ಏನಾದ್ರು ಹಣದ ಆಮಿಷ ಏನಾದ್ರು ಒಡ್ಡಿದ್ದಾರೆ? ಯಾರಾದ್ರೂ ಮಾತಾಡ್ಲಿಕ್ಕೆ ಬಂದಿಲ್ಲ? ಮಾತಾಡ್ಲಿಕ್ಕೆ ಜನ ಬಂದಿದ್ದು, ಮತ್ತೆ ಆ ಹಣ ಕೊಡ್ತೇನೆ ಅಂತ ಹೇಳಿಲ್ಲ ಯಾವ್ದು ಸಹ. ಮಾತಾಡ್ಲಿಕ್ಕೆ ಅದು ಯಾಕೆ ಸುಮ್ನೆ ಅದನ್ನ ಬಿಟ್ಟು ಬಿಡಿ, ಅದಕ್ಕೆ ಯಾಕೆ ಹೋಗುದು ಹಾಗೆ ಹೀಗೆ ಅಂತ ಹೇಳಿದ್ದಾರೆ ಜನಗಳು ಬಂದು, ಅವರ ಪರವಾಗಿ ಬಂದು ಮಾತಾಡುದು, ಮತ್ತೆ ಇದು ಹೋಗಿದ್ದಾರೆ ಅಷ್ಟೇ, ಮತ್ತೆ ಏನಿಲ್ಲ. ಅದು ಕೊಟ್ಟಿದೆ ಅಂತ ಏನು ಹೇಳಲಿಲ್ಲ. ನಿಮ್ಮ ತಾಯಿಯವರು ಯಾವಾಗ ತಿರ್ಕೊಂಡ್ರು, ಮತ್ತೆ ಏನ್ ಕೆಲಸ ಮಾಡ್ತಾ ಇದ್ರು? ತಾಯಿ ಮನೆಯಲ್ಲಿ ಅಂದ್ರೆ ಅವ್ರು ಬೀಡಿ ಕಟ್ತಾ ಇದ್ರು, ಮತ್ತೆ ಈಗ ಕೂಲಿ ಕೆಲಸಕ್ಕೆಲ್ಲ ಹೋಗ್ತಿದ್ರು, ತೋಟದೆಲ್ಲ ಮನೆ ಕೆಲಸಕ್ಕೆಲ್ಲ ಹೋಗ್ತಿದ್ರು ಅಷ್ಟೇ. ಮತ್ತೆ ಅವ್ರು ತೀರಿದ ಒಂದು 5 ವರ್ಷ ಆಯ್ತು, 2020ರಲ್ಲಿ ತೀರಿದ್ದಾರೆ. ಏನಾಗಿದೆ? ಅವರು ಹುಷಾರಿರ್ಲಿಲ್ಲ, ಕ್ಯಾನ್ಸರ್ ಆಗಿತ್ತು ಅವರಿಗೆ, ಹಾಗೆ ಅವ್ರು ತೀರಿದ್ರು. ಈಗ 5 ವರ್ಷ ಆಯ್ತು ತೀರಿ. ನೀವೇನ್ ಕೆಲಸ ಮಾಡಿ? ನಾನೀಗ ಪಿಗ್ಮಿ ಕಲೆಕ್ಷನ್ ಮಾಡ್ತಿದ್ದೇನೆ, ಸೊಸೈಟಿ ಬ್ಯಾಂಕ್ ಇದ್ದು ಪೇಟೆಯಲ್ಲಿ, ಬೆಳ್ತಂಗಡಿಯಲ್ಲಿ. ಈಗಿನ ಬೆಳವಣಿಗೆ ನಿಮ್ಗೆ ಗೊತ್ತಿರ್ಬೋದು, ಇನ್ನಾದ್ರೂ ನಿಮ್ಗೆ ನ್ಯಾಯ ಸಿಗ್ಬೋದು ಅಂತ ಭರವಸೆ ಇದೆಯಾ? ಈಗ ಟೋಟಲ್ ನಾವು ಹೇಳುದಾದ್ರೆ, ನಾನು ಈಗ ಮೊದಲ ಸ್ಥಿತಿ ಆದಿದೆ ಒಂದು ನಮ್ಮ ಹಿರಿಯರ ಕಾಲ ಅಂತ ಹೇಳಿ ನಾವು ಹೇಳ್ತೇವೆ, ನಂಬಿಕೆ ಇದ್ದ ಕಾಲದಲ್ಲಿ. ಅಂದ್ರೆ ಈಗ ನಂಬಿಕೆ ಇಲ್ಲ ಅಂತ ಹೇಳುದಲ್ಲ, 100ರಲ್ಲಿ ಒಂದು 25 ಜನ ಇರ್ಬೋದು, ಇಲ್ಲದ್ರೆ ಇದು ಭೂಮಿ ಉಳಿಲಿಕ್ಕಿಲ್ಲ, ಗೊತ್ತಾಯ್ತಾ? 25 ಜನ ಇರ್ಬೋದು ಒಳ್ಳೆಯವರು ಇದ್ದಾರೆ, ಇಲ್ಲ ಅಂತ ಹೇಳುದಲ್ಲ, ಇಲ್ಲದ್ರೆ ಇದು ಉಳಿಲಿಕ್ಕಿಲ್ಲ, ಭೂಮಿ ಸಹ ಹೋಗ್ತದೆ. ದೇಶವನ್ನೇ ಆಳಿದವರು ಉಳಿದಿಲ್ಲ. ಹೌದು, ಭೂಮಿ ಸರ್ವನಾಶ ಹೋಗೋ ಲಕ್ಷಣ ಉಂಟು ಈಗ, ಕಾಣ್ತಾ ಉಂಟು ಅಂತ ಗೊತ್ತಿಲ್ಲ. ಎಲ್ಲ ಕಡೆಯೂ ಬೇರೆ ಬೇರೆ ರೀತಿಯಲ್ಲಿ ಅನಾಹುತಗಳಾಗ್ತಾ ಉಂಟು, ಪ್ರಕೃತಿ ವಿಕೋಪಗಳು ಬರ್ತಾ ಉಂಟು, ಮಳೆ ಬರುವುದು ಚೇಂಜ್ ಆಗಿದೆ, ಬಿಸಿಲು ಬರುವುದು ಚೇಂಜ್ ಆಗಿದೆ, ಚಳಿಗಳ ಇಲ್ವೇ ಇಲ್ಲ. ಹಾಗಾಗಿ ನೋಡಿ, ಯಾವುದು ಆ ಬದಲಾವಣೆ ಇದರಲ್ಲಿ ನಮಗೆ ನಂಬಿಕೆ ಇಲ್ಲ ಅಂತ ಹೇಳುದಲ್ಲ. ಈಗ ಕೆಲವರಿಗೆ ಮಾತಾಡೋಕೆ ಹೇಳ್ಬೋದು, ಅವರು ಇವನು ಉಲ್ಟಾ ಮಾತಾಡ್ತಾನೆ, ಹಾಗೆ ಮಾತಾಡ್ತಾನೆ, ಈಗ ಮತ್ತೆ ಏನಾದ್ರು ಬೇರೆ ಬೇರೆ ಯೋಚನೆ ಮಾಡ್ಬೋದು. ನಮ್ಮ ಭಾವನೆ ನಾವು ಹೇಳಲೇಬೇಕಾಗ್ತದೆ ನೋಡಿ. ಇಲ್ಲಿ ಮತ್ತೇನಾದ್ರು ದೂರು ಕೊಟ್ರೆ? ದೂರು ಕೊಟ್ಟಿದ್ದೇನೆ, ದೂರು ಕೊಟ್ಟಿದ್ದೇವೆ ನಾವು, ದೂರು ಕೊಟ್ಟಿದ್ದಾಗ ಅವ್ರು ತಗೊಳ್ಳಿಲ್ಲ. ಅದು ತಗೊಳ್ಳಿಲ್ಲ ಅಂತ ಹೇಳಿ ಅಲ್ಲ, ಕೊಟ್ಟಿದ್ದೇವೆ ನಾವು. ಅದನ್ನು ವಿಚಾರ ಮಾಡಿ ಏನು ರಿಸಲ್ಟೇ ಕೊಡ್ಲಿಲ್ಲ, ಅದರ ಮಾತೇ ಇಲ್ಲ. ಈಗ ನಾವು ಕೋರ್ಟಿಗೆಲ್ಲ ಹಾಕಿದ್ದೇವೆ, ಅದನ್ನು ಮುಂದೂಡ್ತಾ ಇದ್ದಾರೆ. ಹಾಗಾದ್ರೆ ಅದನ್ನು ನಂಬುದು ಹೇಗೆ ನಾವು? ಸರ್ಕಾರವನ್ನು ನಂಬುದು ಹೇಗೆ? ಇಲ್ಲಿ ಜನಪ್ರತಿನಿಧಿಗಳನ್ನು ನಂಬುದು ಹೇಗೆ? ಆ ಕಾನೂನು ವ್ಯವಸ್ಥೆಯನ್ನು ನಂಬುದು ಹೇಗೆ? ಹಾಗಾದ್ರೆ ಅದಕ್ಕೆ ನಾವು ಮಾತಾಡಿದ್ರೆ ಅವರು ಅಂದ್ರೆ ಅವರಿಗೆ ಕಾನೂನಿನ ಬಗ್ಗೆ ಮಾತಾಡಿದ್ರೆ ಅದನ್ನು ದೂರ್ತಾರೆ ಅಂತ ಹೇಳ್ತಾರೆ, ಅದಕ್ಕೆ ಅಗೌರವ ಮಾಡ್ತಾರೆ ಅಂತ ಹೇಳ್ತಾರೆ. ಸರ್ಕಾರಿ ಕೆಲಸದ ಬಗ್ಗೆ ಇದು ಅಧಿಕಾರಿಗಳನ್ನ ಮಾತಾಡಿದ್ರೆ ಅವರನ್ನು ಅಗೌರವ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಅದಕ್ಕೆ ನ್ಯಾಯ ಕೊಡುವವರೊಂದು ಯಾರ ಹತ್ರ ಕೇಳಬೇಕು, ಹೇಗೆ ಮಾತಾಡಬೇಕು, ಏನು ಅಂತೇಳಿ ನನಗೆ ಅದು ವಿಶ್ವಾಸ ಇಲ್ಲ ಅಂತ ಹೇಳುದಲ್ಲ, 2 ಸಹ ಉಂಟಲ್ಲಿ. ಒಂದು ನಾಣ್ಯದ 2 ಮುಖ ಅಂತ ಹೇಳ್ತೇನೆ ನಾನು. ಯಾವಾಗ ನ್ಯಾಯ ಸಿಗ್ಬೋದು ಅಲ್ಲಿ ಸಿಗ್ಬೋದು ಅಂತೇಳಿ, ಹಾಗೆ ಅವರಿಗೆ ಸಹ ಒಂದು ಮನಸ್ಸು ಬರುದಿಲ್ಲ, ಯಾರು ಅಧಿಕಾರಿಗೆ ಸಹ ಒಂದು ಭಾವನೆ ಬರುದಿಲ್ಲ ಅಂತೇಳಿ ಅವ್ರು ಒತ್ತಡ ಅದನ್ನು ಕೇಳುದಾದ್ರೆ, ಹಣ ತಗೊಳ್ಳುದಾದ್ರೆ, ಅವರಿಗೆ ತಾಯಿ ತಂದೆ ಇಲ್ವಾ, ಅವರಿಗೆ ಅಕ್ಕ ತಂಗಿ ಇಲ್ವಾ, ಅವರಿಗೆ ಯಾರು ಅತ್ತೆ ನಾದಿನಿ ಯಾರು ಇರುದಿಲ್ಲ ಫ್ಯಾಮಿಲಿಯಲ್ಲಿ, ಅವರಿಗೆ ಆ ಭಾವನೆ ಯಾಕೆ ಬರುದಿಲ್ಲ? ಇದನ್ನೇ ನಂಬಿಕೊಂಡು ಅದನ್ನು ಇಷ್ಟು ವರ್ಷ ಅದು ಮುಂದೆ ಬಿಡುವುದಾದರೆ ಅವರಿಗೆ ಯಾಕೆ ಆ ಭಾವನೆ ಬರುದಿಲ್ಲ? ಹಾಗಾಗಿ ನನಗೆ 2 ಸಹ ಬರ್ತದೆ. ನ್ಯಾಯ ಸಿಗುವಾಗ ಸಿಗ್ಬಹುದು ಅಂತೇಳಿ, ಅಲ್ಲಿವರೆಗೆ ಅನ್ಯಾಯ ಪರವಾಗಿ ಇರುವುದಾದ್ರೆ ಇಷ್ಟು ವರ್ಷ ಬೇಕಾ ನ್ಯಾಯ ಸಿಗ್ಲಿಕ್ಕೆ? ಹಾಗಾಗಿ ನಾನು ಹೇಳ್ತೇನೆ, ಫುಲ್ಲು ನಂಬಲಿಕ್ಕೆ ಆಗುದಿಲ್ಲ ಅಂತೇಳಿ, ನ್ಯಾಯ ಸಿಗ್ತದೆ ಅಂತೇಳಿ. ಈಗ ನಿಮ್ಗೆ ಯಾರ ಮೇಲೆ ಅನುಮಾನ? ಎಲ್ಲ ಇದರಲ್ಲಿ ನಮಗೆ ಅನುಮಾನ ಉಂಟು. ಈಗ ಪೊಲೀಸ್ ಇಲಾಖೆ ಇರ್ಬೋದು. ಅಲ್ಲ, ಅವರೇ ಮಾಡಿದ್ದು ಅಂತ ಅದು ಅವರೇ, ಅದೇ ಹೇಳಲಿಕ್ಕಿಲ್ಲ. ಹಾಗಾದ್ರೆ ಅವ್ರು ಸತ್ಯ ಹೇಳುದಿಲ್ಲ ಯಾಕೆ? ಈಗ ನಾನು ಹೇಳುದು, ಈಗ ನಿಮ್ಮ ಮಾಧ್ಯಮವನ್ನು ಬಂದ್ ಮಾಡೋದು ಯಾಕೆ? ಒಂದನೇದಾಗಿ. 2ನೇದಾಗಿ ಅವರು ಅಲ್ಲಿ ದೇವಸ್ಥಾನದಲ್ಲಿ ನೋಡಿ, ಮೊನ್ನೆ ತಮ್ಮಣ್ಣ ಶೆಟ್ಟಿ ಹೇಳಿದ್ರು, ಪ್ರಸನ್ನ ರವಿ ಹೇಳಿದ್ರು, ನೀವು ಪ್ರಾರ್ಥನೆ ಮಾಡಿ ದೇವರ ಹತ್ರ ಬಂದು, ದೇವಸ್ಥಾನದಲ್ಲಿ ಬಂದು ನೀವು ಪ್ರಾರ್ಥನೆ ಮಾಡಿ, ಶುದ್ಧಾಚಾರದಲ್ಲಿ ಬಂದು ಪ್ರಾರ್ಥನೆ ಮಾಡಿ. ನಾನು ಮಾಡ್ಲಿಲ್ಲ, ನನ್ನ ಮನೆಯವರು ಮಾಡ್ಲಿಲ್ಲ, ನನ್ನ ತಮ್ಮ ಅದ್ರಲ್ಲಿಲ್ಲ, ನಮ್ಮ ಕೆಲಸವರು ಮಾಡ್ಲಿಲ್ಲ ಅಂತ ಪ್ರಾರ್ಥನೆ ಮಾಡ್ಬೋದಲ್ಲ ಅಲ್ಲಿ ಬಂದು. ಅವ್ರು ನೆಲದಲ್ಲಿ ನಿಂತ್ಕೊಂಡು ಹಾಗೆ ಮಾತಾಡೋದು. ಅವ್ರು ಹೇಗೆ ಹೇಳ್ತಾರೆ ನೋಡಿ, ಸಿಸ್ಟಮೆಟಿಕ್ ಆಗಿ ಆ ದೈವದ ಕಾರ್ಯಕ್ರಮ ಹೇಗೆ ಮಾಡ್ತಾರೆ, ಅದೇ ರೀತಿ ಬಂದು ಪ್ರಾರ್ಥನೆ ಮಾಡಿ ಅಂತ ಹೇಳುವಾಗ ಯಾಕೆ ಹೇಳುದಿಲ್ಲ? ಅದು ಒಂದೇ ಸಾಕಿತ್ತು ಅವರಿಗೆ, ಒಂದೇ ಸಾಕಿತ್ತು. ಬೇರೆ ಪ್ರತಿಭಟನೆ ಅವಕಾಶ ಇರ್ಲಿಲ್ಲ ಅಲ್ಲಿ ನೋಡಿ. ಅವರು ಅದನ್ನು ಮಾಡೋದಿಲ್ಲ ನೋಡಿ, ಅಲ್ಲಿ ಬಾಕಿದ್ದಿರ್ಲಿ. ಈಗ ಅವರು ಅದನ್ನು ಮಾಡದಿದ್ರೆ ಇದಕ್ಕೆಲ್ಲ ಯಾಕೆ ಬರ್ತಾರೆ ಅಂತ ನಾನು ಹೇಳುದು. ಈಗ ಅವರು ಅಷ್ಟು ಪ್ರಾಮಾಣಿಕವಾಗಿ ಇರುವುದಾದ್ರೆ, ಧರ್ಮ ಪ್ರಕಾರ ಇರುವುದಾದ್ರೆ, ಸತ್ಯವಂತರಾಗಿದ್ರೆ, ಅವರು ನಿಜವಾಗಿ ದೇವರನ್ನು ಆರಾಧನೆ ಮಾಡುವುದಾದ್ರೆ, ಅಲ್ಲಿ ಸ್ಥಳದಲ್ಲಿ ಅಷ್ಟೊಂದು ಸತ್ಯವಂತ ಕೆಲಸದಲ್ಲಿ ಅವರು ಇರುವುದಾದ್ರೆ, ಆ ಪಟ್ಟಕ್ಕೆ ಒಂದು ಮರ್ಯಾದೆ ಕೊಡುವುದಾದ್ರೆ, ಅಲ್ಲಿ ಬಂದವರು ಹೇಳ್ಬೇಕಿತ್ತಲ್ಲ, ಇದಕ್ಕೆಲ್ಲ ಅವಕಾಶ ಕೊಡ್ಬೇಕಿತ್ತಲ್ಲ. ನಾನು ಅದ್ರಲ್ಲಿಲ್ಲ, ನಾನು ಅದಕ್ಕೆ ಯಾವುದೇ ಸಪೋರ್ಟ್ ಮಾಡುದಿಲ್ಲ, ಅನ್ಯಾಯಕ್ಕೆ ನಾನು ಸಪೋರ್ಟ್ ಮಾಡುದಿಲ್ಲ, ಈ ಮಾಧ್ಯಮವನ್ನು ಬಂದ್ ಮಾಡಿದ ನಾನಲ್ಲ. ಹಾಗಾದ್ರೆ ನಾನು ಸೌಜನ್ಯಕ್ಕೆ ಇದು ಮಾಡ್ಲಿಕ್ಕೆ ನಾನು ಯಾವುದು ಕೇಸನ್ನು ಮುಚ್ಚಲಿಕ್ಕೆ ನಾನು ಪ್ರಯತ್ನ ಮಾಡಲಿಲ್ಲ, ನನ್ನ ತಮ್ಮ ಪ್ರಯತ್ನ ಮಾಡಲಿಲ್ಲ, ನಾನು ಪ್ರಯತ್ನ ಮಾಡಲಿಲ್ಲ, ನನ್ನ ಕೆಲಸದವರು ಪ್ರಯತ್ನ ಮಾಡಲಿಲ್ಲ, ಯಾರೇ ಅಧಿಕಾರಿಗೆ ನಾನು ಪ್ರೆಷರ್ ಮಾಡಲಿಲ್ಲ, ಯಾರೇ ರಾಜಕಾರಣಿ ಒಟ್ಟಿಗೆ ನಾನು ಇಲ್ಲ. ಪ್ರಾರ್ಥನೆ ಮಾಡ್ಲಿ ಹೇಳ್ಬೋದಿತ್ತಲ್ಲ ಅವರಿಗೆ. ಇದನ್ನ ನಾನು ಮಾಡ್ತಾ ಇಲ್ಲ, ಓಪನ್ ಆಗಿ ಬಂದು ಮಾತಾಡುದು. ಅದು ಕದ್ದುಗುಂತ ಕೂತಾಗಿ ಯಾಕೆ ಮಾಡುದು ಅವರು? ನಾನು ಅಂತೇಳಿ ಇಲ್ಲ ಅಂತೇಳಿ ಯಾಕೆ ಹೇಳುದು? ಒಬ್ಬ ವ್ಯಕ್ತಿ ಅನಾಮಿಕ ವ್ಯಕ್ತಿ ಮುಂದೆ ಬಂದಿದ್ದಾರೆ, ಈ ತರ ನನ್ನ ಹತ್ರ ಎಲ್ಲ 100 ಕೊಲೆಗಳನ್ನು ಮಾಡಿ ಹೆಣಗಳನ್ನೆಲ್ಲ ಹುತ್ತಾಕಿಸಿದ್ದಾರೆ, ಅದನ್ನೆಲ್ಲ ತೆಗೆಸಿ ಕೊಡ್ತೇನೆ,
ಅಂತ ಹೇಳ್ತಾ ಇದ್ದಾರೆ. ಈಗ ಕಾಣೆಯಾದವರು, ಮಿಸ್ ಆದವರು, ಈಗ ಕೆಲವರೆಲ್ಲ ದೂರು ಕೊಡದೆ ಸುಮ್ಮನೆ ಇದ್ದಾರೆ. ಅಂತವರಿಗೆ ನೀವು ಏನ್ ಹೇಳ್ತೀರಾ? ಈಗ ಸುಮ್ಮನೆ ಕೂತವರಿಗೆ ಸುಮ್ಮನೆ ಗೊತ್ತಾಗ ನಾನು ಹೇಳುದು, ಈಗ ಜನಗಳು ಹೇಗೆ ಅಂತ ಹೇಳಿದ್ರೆ, ಈಗ ಕಷ್ಟದಲ್ಲಿರುವಂತವ್ರು ಜಾಸ್ತಿ ಜನ ಇದ್ದಾರೆ. ಯಾಕೆಂದ್ರೆ ಆರ್ಥಿಕ ಸ್ಥಿತಿಯಲ್ಲಿ ಇರ್ಬೋದು, ಉದ್ಯೋಗದಲ್ಲಿ ಇರ್ಬೋದು, ಈ ಕೊರೋನಾ ಎಲ್ಲ ಬಂದಿರ್ಬೋದು, ಬೇರೆ ಬೇರೆ ತೊಂದರೆಗಳಿಂದ ಅವರವರಾಗಿ ಆರ್ಥಿಕ ಸ್ಥಿತಿ ಸ್ವಲ್ಪ ಸ್ವಲ್ಪ ಕಷ್ಟ ಉಂಟು. ಹಾಗಾಗಿ ನನಗೆ ಯಾಕೆ, ಅದು ಅವರ ಮನೆಗೆ ಆಗಿದಲ್ವಾ, ನನಗೆ ಹೋದ್ರೆ ಬಾರಿ ಕಷ್ಟ ಉಂಟು. ಅಲ್ಲ, ತೊಂದರೆ ಆದ್ರು, ತೊಂದರೆ ಆದವರು. ಈಗ ತೊಂದರೆ ಆದವರು ಸಹ ಈಗ ಆ ಒಂದು ಭಾವನೆ ಆಲೋಚನೆ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಅವ್ರಿಗೆ ಭಾವನೆ ಬರ್ತದೆ ಕೆಲವರಿಗೆ, ಎಂತ ನಾನು ಹೆಲ್ಪ್ ಮಾಡ್ಬೇಕಿತ್ತು, ಮಾಡ್ಬೇಕು ಅಂತ ಹೇಳಿ ಬರ್ತದೆ. ಆದ್ರೆ ಅವರಿಗೆ ಸಹ ನಮ್ಮ ಹಾಗೇನೆ ಒಂದು, ಈಗ ಅವರು ಮಾಡಿದ ಅನ್ಯಾಯದಿಂದಾಗಿ ಸ್ವಲ್ಪ ಆವತ್ತಿಂದ ಇವತ್ತಿನವರೆಗೆ ಅನ್ಯಾಯದಿಂದಾಗಿ ಅವರಿಗೆ ಎದುರಿಗೆ ಬರ್ಲಿಕ್ಕೆ ಸ್ವಲ್ಪ ಅಂಜುತ್ತಾ ಇದ್ದಾರೆ. ಅವರು ಮನದಲ್ಲಿ ಉಂಟು, ಅವರಿಗೆ ಬರ್ಬೇಕು, ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ ಭಾವನೆ ಉಂಟು. ಈ ವ್ಯವಸ್ಥೆ ಆಗಿ ಇರುವುದರಿಂದಾಗಿ ಯಾವುದು, ಈಗ ಯಾವ್ದನ್ನು ನಂಬಿಕೆ ಹೋಗ್ಬೇಕು, ಈಗ ಒಂದು ಹೆಲ್ಪ್ ಮಾಡಲಿಕ್ಕೆ ಬರ್ಬೇಕಾದ್ರೆ, ನನಗೊಂದು ಹೆಲ್ಪ್ ಮಾಡ್ಲಿಕ್ಕೆ ಬರ್ಬೇಕಿದ್ರೆ ಜನಗಳಿಗೆ ಭಾವನೆ ಇರ್ತದೆ. ಈಗ ನೀವು ಪಾಪ ಜೀವದ ಆಸೆ ಎಲ್ಲ ಬಿಟ್ಟು ಏನೋ ಒಂದು ಇದರಲ್ಲಿ ಉಮೇಶಲ್ಲಿ ಬಂದಿದೆ, ಎಲ್ಲವನ್ನು ತ್ಯಾಗ ಮಾಡಿದ ಹಾಗೆ. ಅದೇ ರೀತಿ ತ್ಯಾಗ ಮಾಡಿ ಬರುವಂತಹವರಿಗೆ ಮನಸ್ಸು ಇದ್ರೂ ಸಹ ಅವರಿಗೆ ಫ್ಯಾಮಿಲಿ ಇರ್ತದೆ, ಬೇರೆ ಬೇರೆ ಇರ್ತದೆ. ಇವ್ರು ಎಂತ ಮಾಡ್ತಾರೆ, ಕಾನೂನು ವ್ಯವಸ್ಥೆ ನೋಡಿದ್ರೆ ಅಲ್ಲಿ ಇರ್ತದೆ, ಅವರೊಟ್ಟಿಗೆ ಅವ್ರಿಗೆ ಸೇರ್ಕೊಂಡಿರ್ತಾರೆ ಕಾನೂನು ವ್ಯವಸ್ಥೆಯಲ್ಲಿ. ಪೊಲೀಸ್ ಇಲಾಖೆ ಹೋದ್ರು ಅಷ್ಟೇ, ಜಡ್ಜಿನಲ್ಲಿ ಹೋದ್ರು ಅಷ್ಟೇ, ಯಾವುದೇ ಇಲಾಖೆಗೆ ಸಂಬಂಧಪಟ್ಟ ಹೋದ್ರೆ ಅವರೊಟ್ಟಿಗೆ ಇರುವಂತದ್ದು. ಅದು ನ್ಯಾಯ ಕೊಡುವ, ನಾನು ಬಂದು ನ್ಯಾಯ ಕೊಡ್ತೇನೆ ನಿಮಗೆ, ವ್ಯವಸ್ಥೆ ಮಾಡಿ ಕೊಡ್ತೇನೆ ಅಂತ ಹೇಳಿ ಧೈರ್ಯ ತುಂಬುವವರು ಯಾರಿಲ್ಲ ನೋಡಿ. ಅಲ್ಲಿ ಬಂದ ಮೇಲೆ ಅವರು ಯಾರು ಬರ್ತಾರೆ ಒಟ್ಟಿಗೆ, ಅವರಿಗೆ ಸಮಸ್ಯೆ ಆಗ್ತದೆ. ಮತ್ತೆ ನೋಡಿ ಅವನಿಗೆ ಮತ್ತೆ ಫೋನ್ ಮಾಡುದು, ಅವನ ಉದ್ಯೋಗಕ್ಕೆ ತೊಂದರೆ ಕೊಡುವಂಥದ್ದು, ಅವರ ಫ್ಯಾಮಿಲಿಗೆ ತೊಂದರೆ ಕೊಡುವಂಥದ್ದು, ಅವನ ಜಾಗಕ್ಕೆ ತೊಂದರೆ ಕೊಡುವಂಥದ್ದು, ಎಲ್ಲಾ ವ್ಯವಸ್ಥೆಗೆ ತೊಂದರೆ ಕೊಡುವಂಥದ್ದು, ಅವನ ಯಾವುದೇ ಪ್ರಾಪರ್ಟಿ ಇರಲಿ, ಯಾವುದೇ ವ್ಯವಸ್ಥೆ ಇರಲಿ ಅದಕ್ಕೆ ತೊಂದರೆ ಕೊಡುವಂಥದ್ದು, ಅದೆಲ್ಲ ನಡೀತಾ ಇದ್ರೆ ಅವ್ರು ಹೇಗೆ ಸಪೋರ್ಟ್ ಮಾಡುದು? ಎಲ್ಲರೀಗ ಒಗ್ಗಟ್ಟಾಗಿ ಮುಂದೆ ಬಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಮುಂದೆ ಹೋದ್ರೆ ಏನಾದ್ರು ಸಾಧನೆ ಮಾಡಬಹುದು. ನನಗೆ ಆದ ಮನೆ ತೊಂದರೆ, ಅವನಿಗೆ ಆದ ತೊಂದರೆ, ನನಗೆ ಆದ ತೊಂದರೆ, ನಾನು ಸಹ ಸಪೋರ್ಟ್ ಮಾಡಬೇಕು, ಮನ ಬಿಚ್ಚಿ ಧೈರ್ಯವಾಗಿ ಹೋಗ್ಬೇಕು, ಅವರಿಗೆ ಹೆಲ್ಪ್ ಮಾಡುವ. ಇನ್ನು ನನಗೆ ಬಂದ್ರೆ, ಈಗ ನನ್ನ ಮನೆ ಹತ್ರ ಬಂದಿದೆ, ಇನ್ನು ನನಗೆ ಸಹ ಬರ್ಬೋದು, ನಾನು ಸಹ ಅದಕ್ಕೆ ಏನಾದ್ರೂ ಒಂದು ಯಾವ ರೀತಿ ಹೇಳಿ ಅಲ್ಲಿ ಸೇವೆ ಮಾಡುವ, ಅದರೊಟ್ಟಿಗೆ ಸೇರಿಕೊಂಡು ಅವರಿಗೆ ಸಪೋರ್ಟ್ ಮಾಡುವ. ಇಷ್ಟು ಜನ ಸತ್ತು ಹೋಗಿದ್ದಾರೆ, ಏನೋ ತೊಂದರೆ ಪಡೆದಿದ್ದಾರೆ, ಜಾಗ ಕಳ್ಕೊಂಡಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ, ಜನಗಳನ್ನು ಕಳ್ಕೊಂಡಿದ್ದಾರೆ, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕಳ್ಕೊಂಡಿದ್ದಾರೆ, ಜೀವನ ದುಸ್ತರವಾಗಿದೆ, ಆ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಅಂತವ್ರಿಗೆ ನಾವು ಹೆಲ್ಪ್ ಮಾಡುವ, ನಮಗೆ ಏನಾದ್ರು ಆಗ್ಲಿ ಅಂತೇಳಿ ಅವರು ಸಪೋರ್ಟ್ ಮಾಡಿ ಬಂದ್ರೆ ಉಂಟಲ್ಲ, ಇದು ಲೆಕ್ಕಕ್ಕಿಲ್ಲ. ಈಗ ನೋಡಿ, ಇಲ್ಲಿ ಧರ್ಮಸ್ಥಳದಲ್ಲಿ ನಡೆದ ಘಟನೆಯಲ್ಲಿ ಆನೆಮಾತ ನಾರಾಯಣ ಯಮ್ಮನವರ ಪ್ರಕರಣದಲ್ಲಿ ನೀವು ಮನೆಯವರು, ಹೌದು, ಮತ್ತೆ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ತಾಯಿ ಮತ್ತೆ ಅವರ ಕುಟುಂಬದವರು ಮನೆಯವರು ಇದ್ದಾರೆ. ಅದೇ ರೀತಿ ಪದ್ಮಲತಾ ಪ್ರಕರಣದಲ್ಲಿ ಅವರು ಕೂಡ ಇದ್ದಾರೆ. ಆದ್ರೆ ವೇದವಲ್ಲಿ ಪ್ರಕರಣದಲ್ಲಿ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಇದೇ ರೀತಿ ಇಲ್ಲಿ 100 ಕೊಲೆಗಳು ನಡೆದಿದೆ. ಈಗ ಕೆಲವರಿಗೆ ಗೊತ್ತಿದೆ, ಸುಮ್ಮನೆ ಇದ್ದಾರೆ. ಅವರು ಕೂಡ ಎಲ್ಲರೂ ಒಗ್ಗಟ್ಟಾಗಿ ಈ ಪ್ರಕರಣಕ್ಕೆ ಒಂದು ಸೇರಿಕೊಂಡ್ರೆ, ಎಲ್ಲಾನು ಜೊತೆಯಲ್ಲಿ ತನಿಖೆ ಆದ್ರೆ ಎಲ್ಲರಿಗೂ ನ್ಯಾಯ ಒಟ್ಟಿಗೆ ಸಿಗ್ತದೆ. ಅಲ್ಲ, ಅವರು ಬರುದು ಒಟ್ಟಿಗೆ, ಹೌದು ಕರೆಕ್ಟ್. ಯಾರು ಈಗ ನಾವು ತೊಂದರೆ ಪಡೆದ ಫ್ಯಾಮಿಲಿ ಟೋಟಲ್ ಆಗಿ ಅವರು ವೇದನೆಯಿಂದ ಬರ್ಲೇಬೇಕಾಗ್ತದೆ, ಬರ್ಬೇಕು, ಬರ್ತೇವೆ. ಆದ್ರೂ ಸಹ ಅದರೊಟ್ಟಿಗೆ ಸಾರ್ವಜನಿಕರು ಸಹ ನಮಗೆ ಹೆಲ್ಪ್ ಮಾಡ್ಬೇಕಲ್ಲ. ಈಗ ಈ 10 ಜನಕ್ಕೆ ಆದ ತೊಂದರೆ ನಮಗೆ ಆದ ಹಾಗೆ, ಈಗ ನಮಗೆ ಸಹ ತೊಂದರೆ ಆದ್ರೆ ಇದೇ ರೀತಿ ಅಲ್ವಾ? ಈಗ ನನ್ನ ಮನೆದೊಂದು ಪ್ರಾಣ ಹೋದ್ರು ಇದೇ ರೀತಿ, ನನ್ನ ಜಾಗ ಹೋದ್ರು ಇದೇ ರೀತಿ, ನನ್ನ ಪ್ರಾಪರ್ಟಿ ಹೋದ್ರು ಇದೇ ರೀತಿ, ನನ್ನ ಅಂಗಡಿ ಹೋದ್ರು ಇದೇ ರೀತಿ, ನನ್ನ ಜಾಗ ಹೋದ್ರು ಇದೇ ರೀತಿ ಅಂತೇಳಿ ಭಾವನೆ ಬರ್ಬೇಕಲ್ಲ ಅವರಿಗೆ ಸಹ. ಅದೇ ರೀತಿ ಯೋಚನೆ ಮಾಡಿ ಸಪೋರ್ಟ್ ಮಾಡಿದ್ರೆ ಸಾರ್ವಜನಿಕರು ಸಹ ನಮಗೆ ಆದಷ್ಟು ಬೇಗ ನ್ಯಾಯ ಸಿಗ್ಬೋದು. ಈಗ ಸಾರ್ವಜನಿಕರು ಹೇಳದಿರುವುದರಿಂದಾಗಿ ರಾಜಕೀಯದವರಿಗೂ ಸಹ, ಸರ್ಕಾರಕ್ಕೆ ಸಹ, ನ್ಯಾಯಾಂಗ ವ್ಯವಸ್ಥೆಗೂ ಸಹ ಒಳ್ಳೇದಾಗಿದೆ. ಜನಗಳು ಇಲ್ಲಿ ಬರುವುದು ಕಮ್ಮಿ ಆಗಿದೆ. ಮಾಧ್ಯಮಕ್ಕೆ ಬಂದ್ ಮಾಡುದು, ಅದನ್ನು ನೋಡೋದಾಗೆ, ಅದಕ್ಕೆ ಸಪೋರ್ಟ್ ಮಾಡುವಂತ ಯಾವ್ದಾದ್ರು ಅದನ್ನು ಬಂದ್ ಮಾಡುವಂತದ್ದು, ಒಂದು ಧೈರ್ಯ ಮಾತಾಡಿದ್ರೆ ಅವನಿಗೆ ಏನಾದ್ರು ವ್ಯವಸ್ಥೆ ಮಾಡುವಂತದ್ದು, ಹಾಗೆಲ್ಲ ಮಾಡಿದ್ರೆ ಹೇಗೆ ನ್ಯಾಯ ತಗೊಳ್ಳುವಂತದ್ದು, ಹೇಗೆ ಸಾರ್ವಜನಿಕವಾಗಿ ನ್ಯಾಯ ಕೇಳಿಗೆ ಬರುವಂತದ್ದು? ಹಾಗಾಗಿ ಈ ಎಲ್ಲವನ್ನು ಎದುರಿಸಿ ತ್ಯಾಗ ರೂಪದಲ್ಲಿ ನಿಮ್ಮಾಗೆ ಅಂದ್ರೆ ನಮ್ಮಾಗೆ ಎಲ್ಲ ಒಟ್ಟಾಗಿ ಬಂದ್ರೆ ನಾವೊಂದು ಹೆಲ್ಪ್ ಮಾಡುವ, ಸಾರ್ವಜನಿಕವಾಗಿ ಎಲ್ಲರಿಗೂ ನ್ಯಾಯ ತೆಗೆಸಿಕೊಟ್ರೆ ನಮಗೆ ಬರುವಂತ ತೊಂದರೆ ಇಲ್ಲಿಗೆ ಶಾಶ್ವತವಾಗಿ ನಿಲ್ತದೆ ಅಂತೇಳಿ ಭಾವನೆ ಇಟ್ಟು ಬಂದ್ರೆ ಉಂಟಲ್ಲ, ಇದು ಖಂಡಿತ ನ್ಯಾಯ ಸಿಗ್ತದೆ. ಟೋಟಲ್ ಆಗಿ ನಾವು ಶಕ್ತಿ, ನಮಗೆ ಹಿರಿಯರು ಹೇಳಿಕೊಟ್ಟ ಹಾಗೆ ಶಕ್ತಿ ಉಂಟು ಅಂತೇಳಿ ನಂಬ್ತೇವೆ ನಾವು, ಅದನ್ನೇ ನಂಬಿ ನಾವು ಹೇಳ್ತಾ ಇದ್ದೇವೆ ಈಗ ಸಹ. ಅದೊಂದು ಖಂಡಿತ ನಮಗೆ ನ್ಯಾಯ ತೆಗೆಸಿಕೊಡು. ಆದ್ರೂ ಇದು ಭಯಂಕರ ಲೇಟ್ ಆಯ್ತು. ಭಯಂಕರ ಅಂದ್ರೆ ಇಂಥದ್ದೊಂದು ಎಂತ ವ್ಯವಸ್ಥೆ ಇದು? ಎಲ್ಲದಕ್ಕೂ ಒಂದು ಸಮಯ ಬರ್ಬೇಕಲ್ಲ. ಈಗ ಬಂದಿದೆ, ಕೂಡಿ ಬಂದಿದೆ, ಭಾರಿ ಬೇಜಾರಾಗ್ತದೆ. ಎಂತ ಸಮಯ ಅಂತ ಹೇಳಿ ಒಂದೊಂದು ಒಬ್ಬರೊಬ್ಬರದ್ದು ಆಯುಷ್ಯ ಮುಗಿತಾ ಬಂತು. ಬೇಜಾರು, ನಾನು ನೋಡಿದವರು ಉಂಟಲ್ಲ, ಕೆಲವರದ್ದು ಆಯುಷ್ಯ ಮುಗಿತಾ ಬಂತು. ಇಷ್ಟೆಲ್ಲ ಲೇಟು ನ್ಯಾಯ ಸಿಗುದಂದ್ರೆ ಇನ್ನೂ ತೊಂದರೆ ಪಡೆದವರಿಗೆ ಸಹ ಪ್ರಯೋಜನ ಉಂಟಾ? ಎಂತ ನ್ಯಾಯ ಸಿಗುದು? ಒಂದು ಜಾಸ್ತಿ ಅಂದ್ರೆ ನ್ಯಾಯ ಸಿಗ್ಲಿಕ್ಕೆ 5 ವರ್ಷ ಬೇಕು. ಇದೆಲ್ಲ 10-15 ವರ್ಷ 20 ವರ್ಷ ಎಲ್ಲ ಕಾಯ್ದು ಎಂತದ್ದು? ಹಾಗಾದ್ರೆ ಅವನು ಮನುಷ್ಯನಿಗೆ ಇರುವುದೇ ಈಗ 50 ವರ್ಷ ಆಯುಷ್ಯ. 15 ವರ್ಷ ಉಳಿದ ದೇಶದಲ್ಲಿ 35 ಉಳಿತು. ಆ 35 ಎಂತ ಮಾಡೋದು? 15 ವರ್ಷ ವೇದನೆ ಪಡೆದು ಬಂತು ಸಣ್ಣದಾಗಿ ದೊಡ್ಡದಾಗುವಾಗ. ಈಗ ಸಣ್ಣ ಮಕ್ಕಳನ್ನು ಕಳೆದುಕೊಂಡ್ರೆ ದೊಡ್ಡವರಿಗೆ 50 ವರ್ಷದಲ್ಲಿ ಎಂತ ಮಾಡೋದು ಅವರು? ನ್ಯಾಯ ತೆಗೆದು ಇಂಥವರೆಲ್ಲ ಎದುರು ಬಂದ್ರೆ ಈ ನ್ಯಾಯಾಂಗ ಇಲಾಖೆ ಇರ್ಬೋದು, ಯಾವುದೇ ಇಲಾಖೆಗಳು, ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಇರ್ಬೋದು, ಹೀಗೆಲ್ಲ ಲೇಟ್ ಮಾಡಿದ್ರೆ ನ್ಯಾಯ ಕೊಡುವಾಗ ರಾಜಕಾರಣಿಗಳು ಸಹ ಅದಕ್ಕೆ ಸಪೋರ್ಟ್ ಮಾಡಿಕೊಂಡಿದ್ರೆ ಅವರ ಮನೆಯಲ್ಲಿ ತೊಂದರೆ ಆದ್ರೂ ಸಹ ಇದೇ ರೀತಿ ಅಲ್ವಾ? ಅವರ ಹೆಂಡತಿಯನ್ನು ಕಳ್ಕೊಂಡ್ರೆ ರಾಜಕಾರಣಿದು
ಮಗನನ್ನು ಕಳ್ಕೊಂಡ್ರೆ, ಮಗಳನ್ನು ಕಳ್ಕೊಂಡ್ರೆ, ಜಾಗ ಕಳ್ಕೊಂಡ್ರೆ, ಪ್ರಾಪರ್ಟಿಗೆ ತೊಂದರೆ ಆದ್ರೆ ಇವರು ಇದೇ ರೀತಿ ಅಲ್ವಾ? ಅದಕ್ಕೆ ಅವ್ರು ಯಾಕೆ ಆ ಯೋಚನೆ ಬರುದಿಲ್ಲ ಅಂತೇಳಿ ನನಗೆ ಅಷ್ಟು ಬೇಜಾರಾಗ್ತಾ ಉಂಟು. ಹಾಗಾಗಿ ನಾನು ದೇವರನ್ನು ಸಹ ಪ್ರಾರ್ಥನೆ ಮಾಡುದು ನನ್ನ ಮನಸ್ಸಲ್ಲಿ. ಇಷ್ಟು ನಾವು ದೇವರಿಗೆ ಕೊಡ್ತೇವೆ ನಾವು ಕುಟುಂಬದಕ್ಕೆಲ್ಲ. ಒಂದು ನ್ಯಾಯ ಕೊಡ್ಲಿಕ್ಕೆ ಇಷ್ಟು ವರ್ಷ ಬೇಕಾದ ಆ ಒಂದು ಅಣ್ಣಪ್ಪ ಸ್ವಾಮಿ ಅಣ್ಣಪ್ಪ ಅಂಜಲಿ ನುಡಿ ಬರ್ತದೆ ನಮ್ಮ ಮನೆಯಲ್ಲಿ ಎಲ್ಲ. ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅದು ಅಷ್ಟು ಸಹ ನಾನು ಬೇಜಾರಲ್ಲಿ ಹೇಳುದು ಅಂತ. ನಾವು ಯಾರಲ್ಲಿ ಹೇಳ್ಬೇಕಾಗಾದ್ರೆ ಇದಕ್ಕೆ ನ್ಯಾಯ ಸಿಗುದು ಯಾವಾಗ? ಈಗ ನಿಮ್ಮ ಒಂದು ಕೆಲಸವನ್ನು ಬಿಟ್ಟು, ನಿಮ್ಮ ಒಂದು ಉದ್ಯೋಗವನ್ನು ಬಿಟ್ಟು, ನಿಮ್ಮ ಒಂದು ಆರ್ಥಿಕತೆಯನ್ನು ಕಳ್ಕೊಂಡು ಇದಕ್ಕೆ ನೀವು ತ್ಯಾಗ ಮಾಡಿ ಬದುಕುದಾದ್ರೆ ನಿಮಗೆ ಜೀವನ ಇಲ್ವಾ? ನಿಮಗೆ ಫ್ಯಾಮಿಲಿ ಇಲ್ವಾ? ನಿಮಗೆ ಬದುಕಬೇಡ್ವಾ? ನಿಮ್ಮಲ್ಲಿ ಆಶಾ ಆಕಾಂಕ್ಷೆಗಳಿಲ್ವಾ ಏನಾದ್ರು ಮಾಡ್ಬೇಕಂತೇಳಿ? ಅದೇ ರೀತಿ ಎಲ್ರಿಗೂ ಇರ್ತದಲ್ಲ. ಹಾಗಾದ್ರೆ ಈ ದೇವರನ್ನು ನಾವು ಆರಾಧನೆ ಮಾಡುದು ಹೇಗೆ? ಅದು ಸಹ ಬೇಜಾರಾಗ್ತಾ ಉಂಟು ನನಗೆ ಅಂತೇಳಿ. ಸಿಗ್ತದೆ, ಖಂಡಿತವಾಗಿ ನ್ಯಾಯ ಸಿಗ್ತದೆ. ನಾವೆಲ್ಲ ಇದ್ದೇವೆ, ಜೊತೆಯಲ್ಲಿ ಇದ್ದೇವೆ. ಹೌದು, ಖಂಡಿತ. ಮನುಷ್ಯ ಅನ್ನೋದು ನಾನು ಹೇಳುದಲ್ಲ. ಈಗ ಮನುಷ್ಯರ ಬಳಿ ಬರ್ಬೋದು, ಬಂದ್ರು ಸಹ ಅಷ್ಟು ಈಗ ನಾವು ಕಾರ್ಣಿಕವನ್ನು ಕೇಳ್ತೇವೆ, ಪಂಜುರ್ಲಿದ ಕಾರ್ನ ಕೇಳ್ತೇವೆ, ಕಲ್ಲುಟ್ಟಿದ ಕಾರ್ನ ಕೇಳ್ತೇವೆ, ಕಾಲ್ಕೊಡಂತ ಕಾರ್ನ ಕೇಳಿ ಇವರೆಲ್ಲ ಎಲ್ಲಿದ್ದಾರೆ ಈಗ? ಇವರು ಕೊರಗಜ್ಜಲ್ಲಿ ಎಲ್ಲಿದ್ದಾರೆ ಈಗ? ಬಾರಿ ಕಾರ್ನಿಗೆ ತೋರಿಸ್ತಾರೆ. ಅವರ ಹತ್ರ ನಾನು ಪ್ರಶ್ನೆ ಮಾಡುವಂಥದ್ದು ಈಗ ಮನಸ್ಸಲ್ಲಿ ಬೇಜಾರಾಗಿ. ಈ ಇಷ್ಟೊತ್ತಿಗೆ ಅವ್ರ ಕಾರ್ನಿಗೆ ತೋರಿಸ್ಬೇಕಲ್ಲ. ಅಣ್ಣಪೇಟದಲ್ಲಿ ಅಣ್ಣ ಪಂಜುರ್ಲಿ ಅಂತೇಳಿ ಮೂಲ ಅಂತ ಹೇಳ್ತಾರೆ, ನಾವು ಪಂಜುರ್ಲಿದ ಮೂಲ ಅಂತ ಹೇಳ್ತೇವೆ ಧರ್ಮಸ್ಥಳ. ಈ ಅಣ್ಣ ಪಂಜುರ್ಲಿ ಧರ್ಮಸ್ಥಳ ನಮಗೆ ಎಂತ ಮಾವನಾಗಿ ಕೆಲಸ ಮಾಡ್ತಾನೆ ತುಳುನಾಡಲ್ಲಿ. ಸಮ್ಮಲ್ ಅಂತ ಹೇಳ್ತೇವೆ ತುಳುನಲ್ಲಿ, ಗೊತ್ತಾಯ್ತಾ? ಆ ಸಮ್ಮಲಲ್ಲಿ ಕರ್ತವ್ಯದಲ್ಲಿ ಅವನು ಪಾಲನೆ ಮಾಡುವುದಂತ ಎಂತ ಆ ಕುಟುಂಬಕ್ಕೆ ಮಾತ್ರ ನ್ಯಾಯ ಕೊಡುವಂತದ್ದು, ಆ ಕುಟುಂಬಕ್ಕೆ ಮಾತ್ರ ಒಂದು ತಪ್ಪನ್ನು ತಿದ್ದಿಕೊಳ್ಳುವಂತ ಒಂದು ಮಾತು ಕೊಡುವುದ? ಲೋಕಕ್ಕೆ ಜ್ಞಾನ ಕೊಡುವ ಇದು ನ್ಯಾಯ ಕೊಡ್ಲಿಕ್ಕಿಲ್ವಾ? ಹಾಗಾದ್ರೆ ನಾವು ಅಲ್ಲಿ ಬಂದು ನಾವು ವಾಕು ತೆಗಿ ಅಂತ ಹೇಳಿ ನಮ್ಮ ಕುಟುಂಬದಿಂದ ಹೋಗಿದ್ದೇವೆ ನಾವು ಅಲ್ಲಿ ವಾಕು ತೆಗಿಲಿಕ್ಕೆ ಅಂತ ಹೇಳಿ. ಅದಾಗಾದ್ರೆ ಸುಳ್ಳ? ಅಂತ ಒಂದು ಭಾವನೆ ಸಹ ಬರ್ತದೆ ನಿಮಗೆ. ನಿಮ್ಮಲ್ಲಿ ನಾವು ಹೇಳುವಾಗ ಉಂಟಲ್ಲ, ನಿಮಗೆ ಒಂಥರ ಏನಾಗ್ಬೋದು. ನಾನು ನನ್ನ ಭಾವನೆಯಲ್ಲಿ ವ್ಯಕ್ತಪಡಿಸಿ ಹೇಳ್ತಾ ಇರುವಂತದ್ದು, ಪ್ರಾರ್ಥನೆ ಮಾಡಿ ಹೇಳುವಂತದ್ದು, ಗೊತ್ತಾಯ್ತಾ? ಈ ದೈವಗಳು ಇದಕ್ಕೆ ವ್ಯವಸ್ಥೆ ಮಾಡಿದ್ರೆ ಆ ಬಾರಿ ಬೇಗ ಇದು ಅವನ ಆಯುಷ್ಯ ಮುಗಿಯುವವರೆಗೆ ಅವನಿಗೆ ನ್ಯಾಯ ಸಿಗದ್ರೆ ಯಾರ ಹತ್ರ ಹೇಳಬೇಕು? ಇದು ಅವ್ರು ಹಾಗೆ ಸಾಕ್ಷಿ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಹೇಳಿದ್ರೆ ಒಂದು ಇಷ್ಟೆಲ್ಲ ಖಾಲಿ ಉಂಟಲ್ಲ. ಒಂದು ಸಾಕ್ಷಿ ಹುಡುಕುವಾಗ ಮಾಧ್ಯಮವನ್ನು ಬಂದ್ ಮಾಡುವಾಗಲೇ ನೋಡ್ಬೇಕು ನಾವು ಸಾಕ್ಷಿ ಅಲ್ಲೇ ಉಂಟು ಅಂತ ಹೇಳಿ. ಪುನಃ ಬೇರೆ ಕೊಡ್ಬೇಕು ಅವರಿಗೆ ಬರ್ದು. ನಾವು ಯಾವುದೇ ವಿಡಿಯೋ ನಾನು ಹೇಳುದು ಎಂತ ಗೊತ್ತಲ್ಲ, ತಪ್ಪು ಮಾಡಿದವನು ಅಲ್ಲಿ ಅವನು ಹಾಗೆ ಮಾಡುದ, ತಪ್ಪು ಮಾಡದಿದ್ರೆ ಅವನಿಗೆ ಎಂತ ಹೆದರಿಕೆ? ಅದನ್ನೆಲ್ಲ ಮಾಡುದು ಯಾಕೆ? ನಾನು ಒಂದೇ ಹೇಳುದು ಎಂತ ಗೊತ್ತಲ್ಲ, ಸೌಜನ್ಯನ ಆಗ್ಲಿ ಯಾರದೇ ಆಗ್ಲಿ ಅನ್ಯಾಯ ಆಗಿದವರಿಗೆ ನ್ಯಾಯ ಅವರ ಹತ್ರ ನಾನು ಹೇಳುದು. ಈಗ ಅವರು ಧರ್ಮಾಧಿಕಾರಿ ಹೌದಾ? ಪಟ್ಟದಲ್ಲಿ ಇದ್ದವರು ಹೌದಾ? ಹಾಗಾದ್ರೆ ಅವರು ತಮ್ಮಣ್ಣ ಶೆಟ್ಟಿ ಹೇಳಿದಾಗೆ, ನಮ್ಮ ಪ್ರಸನ್ನ ರವಿ ಹೇಳಿದಾಗೆ, ನಾನು ಬೇರೆದಾಗಿ ಮಾತಾಡುದಿಲ್ಲ. ದೇವಸ್ಥಾನದಲ್ಲಿ ಒದ್ದೆ ಬಟ್ಟೆಯಲ್ಲಿ ಬಂದವರು ಪ್ರಾರ್ಥನೆ ಮಾಡ್ಲಿ ಅಂತ ಹೇಳುದು ನಾನು. ಈಗಲೂ ಸಹ ನಾನು ಮಾಡ್ಲಿಲ್ಲ, ನಾನು ಮಾಡಿಸ್ಲಿಲ್ಲ, ಅಧಿಕಾರಿಗಳು ಒತ್ತಡ ಹಾಕಿಸ್ಲಿಲ್ಲ, ನಮ್ಮ ಕುಟುಂಬದವರು ಯಾರು ಇಲ್ಲ, ನನ್ನ ಕೆಲಸವರು ಯಾರು ಮಾಡ್ಲಿಲ್ಲ, ಅದಕ್ಕೂ ನಮಗೆ ಸಂಬಂಧವಿಲ್ಲ. ನನಗೆ 20 ಗಂಟೆ ಒಳಗೆ ನನಗೆ ನ್ಯಾಯ ತೆಗೆಸಿಕೊಡು, ಯಾರಂತೇಳಿ ತೋರಿಸಿಕೊಡು, ನಾನು ಪಟ್ಟವನ್ನೆತ್ತಿ ಬಿಟ್ಟು ಹೋಗ್ತೇನೆ ಇಲ್ಲ ಇದ್ರೆ ಅಂತೇಳಿ ಹೇಳಿ ಅವರು. ಅಲ್ಲಿ ನೆಲದಲ್ಲಿ ಮಾರ್ಗದಲ್ಲಿ ಬಂದು ಹೇಳುದು, ಅವರು ಮೊನ್ನೆ ಹೇಳಿದಾಗೆ ಹಾಗೆ ಹೇಳುದಲ್ಲ. ಅದಕ್ಕೆ ಆ ಸಿಸ್ಟಮೆಟಿಕ್ ಏನ್ ಹೇಳ್ತಾರೆ ನೋಡಿ, ಆ ತಮ್ಮಣ್ಣ ಶೆಟ್ಟಿ ಹೇಳ್ತಾರೆ, ದೈವದ ಒಂದು ಕ್ರಮಾನ ಉಂಟು ಏರಿ ಅವೇ ರೀತಿ ಬಂದವರು ಹೇಳಿ, ಹಾಗಾದ್ರೆ ಅವರ ಮೇಲೆ ನಂಬಿಕೆ ಬರ್ತದೆ ಪುನಃ. ನನಗೆ 20 ಗಂಟೆ ಒಳಗೆ ಹೇಳು, ನಾನು ರಾತ್ರಿ ಬೆಳಗಾದ್ರೆ ಗೊತ್ತಾಗ್ಬೇಕು ನನಗೆ ಯಾರು ಮಾಡಿದ್ದು ಏನು ಮಾಡಿದ್ದು. ಇದು ನನಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಕಿರಿಕಿರಿ ಆಗ್ತಾ ಉಂಟು ನನಗೆ. ನಾನು ಹೇಗೆ ಇಲ್ಲಿ ನಿನ್ನ ಸೇವೆಯನ್ನು ಮಾಡ್ಲಿ? ನನಗೆ ನ್ಯಾಯ ತೆಗೆಸಿಕೊಡು ಅಂತ ಹೇಳಬೇಕು. ಇದನ್ನು ಸುಮ್ಮನೆ ಅವರಿಗೆ ತೊಂದರೆ ಕೊಡುದು, ಇವರಿಗೆ ತೊಂದರೆ ಕೊಡುದು, ಬೆದರಿಕೆ ಹಾಕಿಸುವಂಥದ್ದು, ಅವರ ಪೇಪರ್ ಅಲ್ಲಿ ಬರದಂತೆ ನೋಡುದು, ಟಿವಿಯಲ್ಲಿ ಬರದಂತೆ ನೋಡುದು, ಅದೆಲ್ಲ ಯಾಕೆ? ನಾವು ಆದ್ರೆ ಒಂದು ಭಾವನೆಯಲ್ಲಿ ಮಾತಾಡ್ಲಿಕ್ಕಿಲ್ವಾ, ಹೇಳಲಿಕ್ಕಿಲ್ವಾ? ಈಗ ಅವರಿಗೆ ತೊಂದರೆ ಆದ್ರೆ, ಈಗ ವೀರೇಂದ್ರ ತಂದೆಗೆ ತೊಂದರೆ ಆದ್ರೆ, ತಾಯಿಗೆ ತೊಂದರೆ ಆದ್ರೆ, ಹೆಂಡತಿಗೆ ತೊಂದರೆ ಆದ್ರೆ, ಮಗಳಿಗೆ ತೊಂದರೆ ಆದ್ರೆ, ತಮ್ಮನಿಗೆ ತೊಂದರೆ ಆದ್ರೆ ಅವ್ರು ಬಿಡ್ತಾರ? ಇಡೀ ಊರೇ ಬರುದಿಲ್ವಾ? ಅದೇ ರೀತಿ ಅಲ್ವಾ? ಅದು ಯಾಕೆ ಅವರು ಹಾಗೆ ಮಾಡುದು? ಇಲ್ಲ ನಾನು ಯಾವ್ದ್ರಲ್ಲಿ ಸೇರ್ಕೊಳ್ಳಿ, ನಮ್ಮೊಟ್ಟಿಗೆ ಅವರು ಈ ಹೋರಾಟದಲ್ಲಿ ಸೇರ್ಕೊಳ್ಳಿ, ಮುಂದೆ ಬರ್ಲಿ, ಸಭೆಯಲ್ಲಿ ಭಾಗವಹಿಸ್ಲಿ, ಮೈಸೂರೊಟ್ಟಿಗೆ ಕೂತ್ಕೊಳ್ಳಿ. ನಮ್ಮೊಟ್ಟಿಗೆ ಬೇಡ ಅಂದ್ರೂ ಕೂಡ ಅವರಾಗಿ ಬೇರೆ ಮಾಡಬಹುದಲ್ಲ. ಅಲ್ಲ, ಬೇರೆ ಸಪರೇಟ್ ಸಹ ಮಾಡ್ಬೋದಲ್ಲ. ಈಗ ಸಪರೇಟ್ ಮಾಡುದು ಇರ್ಲಿ, ಆದ್ರೂ ಸಹ ಅವರಿಗೆ ದೂರದಲ್ಲಿ ಕೂತ್ಕೊಳ್ಳೋದು, ದೂರದಲ್ಲಿ ಕೂತ್ಕೊಳ್ಳಿ, ಸಪೋರ್ಟ್ ಮಾಡ್ಲಿ, ನಮಗೆ ಜನ ಕಳಿಸ್ಲಿ ಅವರು. ಯಾಕೆ ಅದನ್ನು ಧರ್ಮರ ಸಂರಕ್ಷಣೆ ಯಾತ್ರೆ ಯಾಕೆ ಮಾಡ್ಬೇಕಿತ್ತು? ಮಾಡುದು ಯಾಕೆ? ಯಾವ ಧರ್ಮ ಸಂರಕ್ಷಣೆ? ಅಲ್ಲ, ಹೌದೊಮ್ಮೆ ಆಯ್ತಲ್ಲ 2 ವರ್ಷದಿಂದ. ಅಲ್ಲ, ಯಾವ ಧರ್ಮ ಅಂತ? ಹಿಂದೂ ಧರ್ಮನ ಬೇರೆ ಧರ್ಮ? ಅಲ್ಲಿ ಎಲ್ಲರೂ ಬಂದಿದ್ರು, ಯಾವ ಧರ್ಮ ರಕ್ಷಣೆ ಮಾಡ್ಲಿಕ್ಕೆ? ಅದೇ ರೀತಿ ನಾನು ನಿಜವಾಗಿ ಈಗ ನಾನು ಕೂತ್ಕೊಳ್ಸಿ ಮಾತಾಡಿಸ್ಲಿ, ಓಪನ್ ಆಗಿ ಪತ್ರಕರ್ತರ ಎದುರು, ಟಿವಿ ಎದುರು ಓಪನ್ ಆಗಿ ಮಾತಾಡ್ಲಿ, ನಮಗೆ ವೀರೇಂದ್ರ ಹೆಟ್ರು ಮಾತಾಡ್ಲಿ, ಹರ್ಷೇಂದ್ರ ಕೂತ್ಕೊಳ್ಳಿ, ಯಾರು ಕೂತ್ಕೊಳ್ಳಿ. ಅದನ್ನು ಬಿಟ್ಟು ಅವರಿಗೆ ಇವರಿಗೆ ಬೈಯುವುದು, ಬೆದರಿಕೆ ಹಾಕುವಂಥದ್ದು, ಕಿರಿಕಿರಿ ಮಾಡುವಂಥದ್ದು, ಬಂದ್ ಮಾಡಿಸುವಂಥದ್ದು, ಅವರವರನ್ನು ಕಲಿಸುವಂಥದ್ದು. ಈಗ ನಮಗೆ ಏನು ತೊಂದರೆ ಕೊಡ್ಲಿಲ್ಲ ನಾನು ಹೇಳುವಂಥದ್ದು, ಯಾರಿಗೆ ಆದ್ರೂ ಅದೇ ಯಾಕೆ ಹಾಗೆ ಎಲ್ಲ ಮಾಡುದು? ನಾನು ಅಲ್ಲದ್ರೆ ನಾನು ತಪ್ಪು ಮಾಡಿದ್ರೆ ನನಗೆ ಎಂತ ಹೆದರಿಕೆ ಅಲ್ವಾ? ನಾನು ತಪ್ಪು ಮಾಡಿದ್ರೆ ನನಗೆ ಎಂತ ಹೆದರಿಕೆ ನಿಮ್ಮಲ್ಲಿ ಮಾತಾಡಿ?
ನಾನು ತಪ್ಪು ಮಾಡಿದ್ರೆ ಅಂತ ಹಾಗಾದ್ರೆ ಅವ್ರು ನ್ಯಾಯ ಕೇಳುವವರು ಹೋಗ್ತಾ ಇರ್ಲಿ ಕೇಳಲಿಕ್ಕೆ, ಯಾವ ರೀತಿ ಬೇಕಾದ್ರೆ ಹೋಗ್ಲಿ ಕೇಳಲಿಕ್ಕೆ ನ್ಯಾಯಾಲಯಕ್ಕೆ. ಯಾಕೆ ಈಗ ನೋಡಿ ಮೊನ್ನೆ ಇದು ಅವರೊಂದು ಯಾರು ಸಾಕ್ಷಿ ಹೇಳ್ತಾ ಇದ್ರಲ್ಲ ಹೆಣ ತೆಗ್ದೇನೆ ಅಂತ ಹೇಳಿ, ಅವರಿಗೆ ನೋಡಿ ಅಲ್ಲಿ ಅವ್ರ ಕಂಪ್ಲೇಂಟ್ ಕೊಟ್ಟು ದಿನ ಎಷ್ಟಾಯ್ತು ನೋಡಿ ಅಲ್ಲಿ. SP ಅಲ್ಲಿ ಹೋಗಿ ಅವ್ರು ಇರ್ಲಿಲ್ಲ, ಅದೆಂತ ಅವಾಗ ಮೊದಲು ಹೇಳಿಲ್ಲ ಅವರಿಗೆ SP ಅವರಿಗೆ ನಾನು ಇವತ್ತು ಬರ್ತೇನೆ ಅಂತ ವಕೀಲರು ಹೇಳಿದ್ದಾರೆ ನೋಡಿ ಬೆಂಗಳೂರಿನವರು. ಅವ್ರು ಹೇಳಿದ್ದಾರೆ ನೋಡಿ, ಅವ್ರು ಲೇಟ್ ಮಾಡಿದ್ದು ಯಾಕೆ ಹಾಗಾದ್ರೆ? 2 ದಿನ 3 ದಿನ ತಗೊಂಡು ಅವ್ರು ಇಲ್ಲ ಅಂತ ಹೇಳಿ ಯಾಕೆ ಹೇಳಿದ್ದು ಅಲ್ಲಿ? ಅವ್ರಿಗೆ ಮೊದಲೇ ಮಾಹಿತಿ ಕೊಡುದಿಲ್ವ ನಾನು ಇವತ್ತು ಬರ್ತೇನೆ ಅಂತ ಹೇಳಿ? ಮೊದಲೇ ಹೇಳಿ ಟೈಮ್ ಸೆಟ್ ಮಾಡಿ ದಿನ ಸೆಟ್ ಮಾಡಿ ಹೋಗುದಲ್ವಾ? ಇಲ್ಲ ಅಂತ ಹೇಳುದು ಯಾಕೆ? ಅದು ಇಂಪಾರ್ಟೆಂಟ್ ಕೇಸ್ ಅಲ್ವಾ, ಮಕ್ಕಳಾಟಿಗೆನದು ಅಲ್ವಾ? ಅದೇ ರೀತಿ ಅದನ್ನು ಅವರು ಮಾಡ್ಬೇಕಿತ್ತು. ಅದೇ ರೀತಿ ಇಂಪಾರ್ಟೆಂಟ್ ಆಗಿ ಅದಕ್ಕೆ ನಾವು 3 ಹೊತ್ತಿಗೆ ಊಟ ಮಾಡ್ತೇವೆ, ಅದೇ ರೀತಿ ಅದಕ್ಕೆ ಇಂಪಾರ್ಟೆಂಟ್ ಕೊಡ್ಬೇಕಲ್ಲ. ಇದು ಒಂದು ಲಾಟ್ಪಟ್ ಕೆಲಸ ಅಲ್ಲ, ಇದು ಕೇಸ್ ಅಲ್ಲಲ್ಲ. ಎಷ್ಟು ವರ್ಷ ಆಯ್ತು ನೋಡಿ. ಅದಕ್ಕೆ ಇಂಪಾರ್ಟೆಂಟ್ ಅವ್ರು ಊಟ ಮಾಡೋ ಇದ್ರು ಸಹ ಅದಕ್ಕೆ ಇಂಪಾರ್ಟೆಂಟ್ ಕೊಡ್ಬೇಕಲ್ಲ ಅವರು. ನಾನು ಊಟ ಮಾಡ್ತೇನೆ ಇದನ್ನು ನೋಡ್ತೇನೆ ಅಂತ ಹೇಳಿ. ಇಲ್ಲಾಂದ್ರೆ ಅವರೇ ದಿನ ಫಿಕ್ಸ್ ಮಾಡ್ಬೇಕು, ಟೈಮ್ ಫಿಕ್ಸ್. ಅದೇ ಅವರಿಗೆ ಪ್ರಯೋಜನ ಆಗಿ ಅವರು ಹೇಳುವಂತದ್ದೇ, ಅವ್ರು ಕೇಳುವಾಗ್ಲೂ ಹೇಳ್ಬೇಕಲ್ಲ, ಇಂಥ ದಿನ ನೀವು ಬರ್ಬೇಕಂತ ಹೇಳಿ ಹೇಳ್ಬೇಕಲ್ಲ. ಅವ್ರಿಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡುವಾಗ ಮಾತುಕತೆ ಮಾಡಿ ಅಲ್ಲ ದಿನ ಇಡುದು, ಅದಕ್ಕೆ ಟೈಮ್ ಇಡುವುದು ಅಂತದ್ದು. ಅದಕ್ಕೆ ಅವರು ಬರ್ಲೇಬೇಕಲ್ಲ, ಇಲ್ಲದೆ ಅವರ ಪರವಾಗಿ ಜನವನ್ನು ಇಡ್ಬೇಕಲ್ಲ ಅಲ್ಲಿ. ಇಲ್ಲ ಅಂತ ಹೇಳಿದ್ರೆ ಆ ಕಾನೂನು ವ್ಯವಸ್ಥೆ ನಂಬುದೇಗೆ, ಪ್ರಜಾವಾದ ನಂಬುದೇಗೆ, ಬದುಕಲಿಕ್ಕೆ ಡೌಟ್ ಉಂಟು ನಮಗೆ. ಗೊತ್ತಿಲ್ಲ, ಬದುಕುವುದೇ ಒಂದು ದುಸ್ತರ ಪರಿಸ್ಥಿತಿ, ದಾರಿಯಲ್ಲಿ ಹೋಗುವುದೇ ಒಂದು ದುಸ್ತರ. ಹೇಗೆ ಅಂತ ನಿರೀಕ್ಷೆ ಇಟ್ಕೊಂಡು ಹೋಗುದು? ಈಗ ನಾಳೆ ಇರ್ತೇವೆ ಗೊತ್ತೇ ಇಲ್ಲ, ಹಾಗೆ ಪರಿಸ್ಥಿತಿ ಇರುವಂತ ಪೊಸಿಷನ್ ಈಗ ಗೊತ್ತುಂಟ. ಹೇಗೆ ಹೇಳುದು ಅದನ್ನು? ಈಗ ನ್ಯಾಯಾಂಗ ವ್ಯವಸ್ಥೆ, ಈಗ ಪೊಲೀಸ್ ಇರ್ಲಿ, ನ್ಯಾಯಾಂಗ ಇದು ಒಂದು ಕೋರ್ಟ್ ಇರ್ಲಿ, ಯಾವುದೇ ಇಲಾಖೆ ಅದಕ್ಕೆ ಸಂಬಂಧಪಟ್ಟಂಥದ್ದು, ಅದೆಂತ ಹಾಗಾದ್ರೆ? ಈಗ ಅವ್ರು ತಪ್ಪು ಮಾಡೋದಿದ್ರೆ ನಾನು ಒಂದೇ ಹೇಳುದು, ಈಗ ಸಹ ಒತ್ತಿ ಹೇಳ್ತಾ ಇದ್ದಾನೆ, ಅವರು ತಪ್ಪು ಮಾಡದಿದ್ರೆ ಒಂದು ಪ್ರಾರ್ಥನೆ ಮಾಡಿ ಹೇಳಿ ಅಲ್ಲಿ ಶುದ್ಧಾಚಾರದಲ್ಲಿ ಬಂದು, ಬೇರೆ ಯಾವುದು ಬೇಡ. ಅಣ್ಣಪ್ಪನೇ ನನಗೆ 24 ಗಂಟೆ ಒಳಗೆ ನನಗೆ ತೋರಿಸಿಕೊಡು, ಇಲ್ಲ ನನಗೆ ಪಟ್ಟದ ಕೆಲಸ ಬೇಡ, ನಾನು ನಾಳೆ ಎದ್ದು ಹೋಗ್ತೇನೆ, ಬೇರೆ ಬೇಕಾದ್ರೆ ಕುಳಿಸಲ್ಲಿ. ಅದು ಒಂದು ಒಳ್ಳೆಯವರದ್ದು ಗುಣ. ಅದನ್ನು ಬಿಟ್ಟು ಅವರಿಗೆ ನಾನು ಬೈತೇವೆ, ಅವರು ಹಾಗೆ ಮಾಡ್ತಾರೆ, ಇವರು ಹೀಗೆ ಮಾಡ್ತಾರೆ, ನನಗೆ ಸುಮ್ಮನೆ ಹೆಸರು ಹಾಳಾಗ್ತದೆ, ದೇವಸ್ಥಾನದ ಹೆಸರು ಹಾಳಾಗ್ತದೆ, ಯಾಕೆ ಹೇಳುದು? ಯಾಕೆ ಜನಗಳು ಹೇಳ್ತಾರೆ? ಜನಗಳ ದೇವರ ಮೇಲೆ ಭಕ್ತಿ ಇಲ್ವಾ? ದೈವದ ಮೇಲೆ ಭಕ್ತಿ ಇಲ್ವಾ? ನಮಗೆ ಸಲ ಕುಟುಂಬದಲ್ಲಿ ಅದೇ ದೈವ ಇರುವುದು ಅಲ್ಲಿರುವಂತದ್ದೇ. ಅಣ್ಣ ಪಂಜ ನಮ್ಮ ಕುಟುಂಬದಲ್ಲಿ ಸಹ ಉಂಟು, ಅಲ್ಲಿ ಮಾತ್ರ ಅಲ್ಲ, ಅಲ್ಲಿ ಮೂಲ ಇದ್ರು ಸಹ ನಮ್ಮಲ್ಲಿ ಸಹ ಉಂಟು. ಅದೇ ರೀತಿ ಅದೇ ಅಲ್ಲಿ ಬೇರೆ ಇಲ್ಲಿ ಬೇರೆ ಅಲ್ಲಲ್ಲ. ಹಾಗಾದ್ರೆ ನಮಗೆ ಗೌರವ ಇಲ್ಲದ ಉಂಟು. ಅದಕ್ಕೆ ಅವನು ಅದರ ಹೆಸರು ತೆಗಿತಾರೆ, ದೇವಸ್ಥಾನದ ತೆಗಿತಾರೆ, ಅದನ್ನು ಹಾಳು ಮಾಡ್ತಾರೆ. ಅದನ್ನು ಹೇಳುವಂಥದ್ದು ಯಾರು? ಆ ಒಂದು ಜಡ್ಜಿಗಳಿಗೆ ಸಹ ಅರ್ಥ ಆಗುದಿಲ್ವಾ? ಆ ಪೊಲೀಸ್ನವರಿಗೆ ಸಹ ಅರ್ಥ ಆಗುದಿಲ್ವಾ? ಆ ಸಂಬಂಧಗಳ ಇಲಾಖೆಗೆ ಅರ್ಥ ಆಗುದಿಲ್ವಾ? ರಾಜಕಾರಣಿಗೆ ಅರ್ಥ ಆಗುದಿಲ್ವಾ? ಅದಕ್ಕೆಂತ ಸಪೋರ್ಟ್ ಮಾಡಿ ಕೂತ್ಕೊಳ್ಳುವಂಥದ್ದು. ಈಗ ಅವರ ಮನೆಯಲ್ಲಿ ಅವರ ತಂಗಿ, ಅವರ ಅತ್ತೆಗೆ, ಅವರ ತಾಯಿಗೆ ಎಲ್ಲ ಇದೇ ರೀತಿ ತೊಂದರೆ ಬಂದ್ರೆ ನಮ್ಮ ರೀತಿ ಅವ್ರೇನು ಮಾಡ್ತಾರೆ? ಅದಕ್ಕೆ ಉತ್ತರ ಅವರಿಗೆ ನೋಡಿ, ಅಲ್ಲಿ ಬೇಕಾದ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ, ಅವರಿಗೆ ನ್ಯಾಯ ಸಿಗ್ತದೆ ಅಂತ ಹೇಳಿ ಕಾತ್ಕೊಂಡಿದ್ದಾರೆ. ಅದೇ ನಮ್ಮ ರೀತಿ ಪೊಸಿಷನ್ ಇದ್ರೆ ಅವ್ರು ಎಂತ ಮಾಡ್ತಾರೆ? ಅದು ಬಿಡ್ತಾರೆ ಅವರು. ಅದೇ ರೀತಿ ಅಲ್ವಾ? ಅದು ಆ ರೀತಿ ಭಾವನೆ ಇಟ್ಕೊಂಡು ನಮಗೆ ಸಪೋರ್ಟ್ ಮಾಡ್ಲಿ, ನಮಗೆ ನ್ಯಾಯ ತೆಗೆಸಿಕೊಡ್ಲಿ, ನ್ಯಾಯಕ್ಕೆ ಹೋರಾಟ ಮಾಡುವವರಿಗೆ ಹೆಲ್ಪ್ ಮಾಡ್ಲಿ. ಎಲ್ರೂ ಸಹ A to Z ವ್ಯಕ್ತಿಗಳು, ಸಾಮಾನ್ಯ ವರ್ಗದಿಂದ ದೊಡ್ಡದವರವರೆಗೆ, ಯಾರು ಹಣವಂತರಿರ್ಲಿ, ಯಾರೇ ಇರ್ಲಿ, ಆ ಹಕ್ಕಿ ಬಿಕ್ಕಿಗಳಂತ ಹೇಳಿ ಸುಮ್ಮನೆ ಯಾಕೆ ಇದು ಮಾಡಿದ್ದು? ನೋಡುವಾಗ ಅಲ್ಲಿ ನೋಡಿ, ಈಗ ರಿಪೋರ್ಟ್ ನೋಡುವಾಗ ಯಾರು ಸಂತೋಷ್ ರಾವ್ ಕೊಲೆ ಮಾಡಿದಲ್ಲಿ ಉಂಟು ನೋಡುವಾಗ ರಿಪೋರ್ಟ್ ಅಲ್ಲಿ. ಅದೇ ಸಂತೋಷ್ ರಾವ್ ಕೊಲೆ ಮಾಡಿದ್ದು ಸೌಜನ್ಯಕ್ಕೆ ಮೊದಲಿಗೆ ಬಂದು ಕೂತ್ಕೊಳ್ತಾನೆ ಇಲ್ಲಿ. ಸೌಜನ್ಯ ಕೊಲೆ ಮಾಡೋ ಮೊದಲು 20 ದಿನ ಮೊದಲು ಇದ್ದೇನೆ ಇಲ್ಲಿ. CC ಕ್ಯಾಮರಾದಲ್ಲಿ ಎಲ್ಲಾದ್ರೂ ಸಿಗ್ಬೇಕಲ್ಲ, ಆ ವ್ಯವಸ್ಥೆ ಇರ್ಬೇಕಲ್ಲ. ಅದೆಲ್ಲ ಅದಕ್ಕೆ ಫಿಕ್ಸ್ ಮಾಡಿ ಕೊಡುವಂಥದ್ದು. ಆ ಯೋಗೀಶ್ ಕುಮಾರ್ ನಿಜವಾಗಿ ಆ ಪೊಲೀಸ್ನವ್ರಿಗೆ ಅವ್ರಿಗೆ ಹೆಣ್ತಿಲ್ವಾ? ಅಲ್ಲಿ ಮಕ್ಳಿಲ್ವಾ? ಅವ್ರಿಗೆ ಅತ್ತೆ ಇಲ್ವಾ? ಅವ್ರ ತಾಯಿ ಇಲ್ವಾ? ತಂದೆ ಇಲ್ವಾ? ಅವರಿಗೆ ವೇದನೆ ಬರುದಿಲ್ಲ? ಅವ್ರು ಯಾಕೆ ಸಹ ಮಾತಾಡುದಿಲ್ಲ? ಅವ್ರು ಸಹ ಮಾತಾಡ್ಬೇಕು. ನನ್ನ ಕಂಡ ಯೋಗೀಶ್ ಕುಮಾರ್ ಮಾಡ್ಲಿಲ್ಲ, ನನ್ನ ಮಗ ಮಾಡ್ಲಿಲ್ಲ, ತಂದೆ ತಾಯಿ ಹೇಳ್ಬೋದಲ್ಲ ನೀವು ಮಾಧ್ಯಮದಲ್ಲಿ ಬಂದು. ಯೋಗೀಶ್ ಕುಮಾರ್ಗೆ ಯಾಕೆ ಧೈರ್ಯದಲ್ಲಿ ಮಾತಾಡ್ಲಿಕ್ಕೆ ಆಗುದಿಲ್ಲ? ಯಾಕೆ ಅಂತ ಅನ್ಯಾಯ ಮಾಡ್ಬೇಕು? ಅದಕ್ಕೆ ಕೆಲಸಕ್ಕೆ ಸೇರಿದವರಲ್ಲಿ ಪೊಲೀಸ್ ಇಲಾಖೆಗೆ. ನನಗೆ ಕೆಲಸ ಬೇಕಂದ್ರೆ ಅವ್ರ ತಾಯಿ ತಂದೆ ಎಷ್ಟು ಪ್ರಾರ್ಥನೆ ಮಾಡ್ತಾರೆ, ನನ್ನ ಮಗನಿಗೆ ಕೆಲಸ ಸಿಗ್ಬೇಕು, ಗವರ್ಮೆಂಟ್ ಕೆಲಸ ಬೇಕು. ಯಾರಿಗೆ ಯಾವ ದೈವ ಕೇಳಿ ಹರ ಕೇಳಿಬೇಕು ಅವರು? ಯೋಗೀಶ್ ಕುಮಾರ್ ಕೆಲಸ ಬೇಕು ಅಂತ ಹೇಳಿ. ಈಗ ಕೆಲಸ ಸಿಕ್ಕಿದ ಮೇಲೆ ಹೀಗೆ ಮಾಡುದಾ? ಅವ್ರು ಹೇಳ್ತಾರೆ ಅದಕ್ಕೆ ಸಪೋರ್ಟ್ ಮಾಡಿ, ಅದು ಕೆಲಸ ಬಿಟ್ಟು ಹೋಗ್ಬೋದಲ್ಲ ಅವರಿಗೆ ಅಂತ ಇದು ಬಂದ್ರೆ. ಯಾಕೆ ಕೆಲಸ ಮಾಡುದು ಅದರಲ್ಲಿ? ಹಾಗಾದ್ರೆ ಅವ್ರಿಗೆ ಎಂತ ಕೆಲಸ ಮಾಡ್ಬೇಕಂತೇಳಿ, ಹಣ ಮಾಡ್ಬೇಕಂತೇಳಿ ಬಂದದಲ್ಲ ಅವರು. ನ್ಯಾಯ ತೆಗೆಸಿ ಕೊಡ್ಬೇಕು, ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ಬೇಕು, ಒಳ್ಳೆ ಉದ್ಯೋಗ ಮಾಡ್ಬೇಕು, ನನ್ನ ಜೀವನ ನಾನು ತೆಗಿಬೇಕು, ಸಮಾಜಕ್ಕೆ ಒಳ್ಳೆ ರೀತಿಯಲ್ಲಿ ನಾನು ಕೆಲಸ ಮಾಡಬೇಕು, ಎಲ್ಲ ರೀತಿಯಲ್ಲೂ ನಾವು ಜನಗಳಿಗೆ ಒಂದು ಮಾರ್ಗದರ್ಶನ ಆಗಿ ಕೆಲಸ ಮಾಡ್ಬೇಕಂತ ಹೇಳಿ ಅದಕ್ಕೆ ಸೇರಿದ ಮೇಲೆ ಆಗುದಿಲ್ಲ ಅಂತೇಳಿ ಬಿಡ್ಬೇಕಲ್ಲ ಅಂತ ಒತ್ತಡ ಬರುವಾಗ. ಅದಕ್ಕೆ ಸೇರಿಕೊಂಡು ಯಾಕೆ ಕೆಲಸ ಮಾಡುದು ಅವರು? ಕೂಲಿ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಅವರಿಗೆ? ಇಲ್ಲ ಬೇರೆ ಒಂದು ಆ ಎಜುಕೇಶನ್ ಇರುವಾಗ ಬೇರೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ವಾ? ಇಷ್ಟು ಬೇಕಾದಷ್ಟು ಅವಕಾಶ ಉಂಟಲ್ಲ ಕೆಲಸ ಮಾಡ್ಲಿಕ್ಕೆ. ಪೊಲೀಸ್ ಇಲಾಖೆ ಯಾಕೆ ಬೇಕು? ಒಳ್ಳೆ ಮನಸ್ಸಿದ್ದವನು ಹಾಗೆ ಮಾಡ್ತಾನೆ, ಅಲ್ಲೇ ಕೂತ್ಕೊಳ್ತಾನೆ, ಅವ್ರು ಹೇಳ್ತಾರೆ ಅಂತ ಹೇಳಿ, ಹಣ ಕೊಡ್ತಾರೆ ಅಂತ ಹೇಳಿ ಕೆಲಸ ಮಾಡುದಾ? ಹಾಗೆಲ್ಲ ಅನ್ಯಾಯ ಮಾಡಿ ಕೆಲಸ ಮಾಡುದಾ?
ನಾನು ಹೇಳಿದ ಅವ್ರ ಹೆಂಡತಿ ಸಹ ಯಾಕೆ ಮಾತಾಡುದಿಲ್ಲ, ಅವ್ರ ಮಕ್ಕಳು ಯಾಕೆ ಮಾತಾಡುದಿಲ್ಲ, ಅವರ ಫ್ಯಾಮಿಲಿ ಯಾಕೆ ಮಾತಾಡುದಿಲ್ಲ? ಹೌದು, ಅವರ ಮೇಲೆ ಇಷ್ಟೊಂದು ಅಪವಾದ ಬರ್ತಾ ಇದೆ, ಅವ್ರ ಮಾತಾಡ್ತಾ ಫ್ಯಾಮಿಲಿ ಇದ್ದಾರೆ. ಎಷ್ಟು ಇದರಲ್ಲಿ ಬದುಕ್ತಾ ಇದ್ದಾರೆ. ಈಗ ವೀರೇಂದ್ರ ಹೆಗಡೆ ಅವರ ಮಗಳು ಯಾಕೆ ಮಾತಾಡುದಿಲ್ಲ, ಅವ್ರ ಹೆಂಡತಿ ಯಾಕೆ ಮಾತಾಡುದಿಲ್ಲ, ತಮ್ಮನ ಹೆಂಡತಿ ಯಾಕೆ ಮಾತಾಡುದಿಲ್ಲ, ಅವ್ರ ಫ್ಯಾಮಿಲಿಗೆ ಯಾಕೆ ನಿಶಬ್ದವಾಗಿ ಕೂತ್ಕೊಳ್ತಾರೆ? ಅವ್ರಿಗೆ ಸ್ಟೇಟ್ಮೆಂಟ್ ಕೊಡ್ಬೋದಲ್ಲ. ಹೌದು. ನನ್ನ ಗಂಡ ಇದ್ರಲ್ಲಿಲ್ಲ, ನನ್ನ ತಂದೆ ಇದ್ರಲ್ಲಿಲ್ಲ, ನಾವು ಬಂದ್ ಮಾಡಿಸಿದಲ್ಲ. ಅಲ್ವ, ಅದನ್ನ ಯಾಕೆ ಅಲ್ವಾ ಇದು ಮಾಡುದಿಲ್ಲ? ಈ ಎಲ್ಲಾ ವ್ಯವಸ್ಥೆಗಳಿಗೆ ಸಹ ನಾನು ಎಂತ ಗೊತ್ತಿಲ್ಲ, ಅಲ್ಲಿ ನಂಬಿಕೆ ಇಲ್ಲ ಅಂತ ಹೇಳುದಲ್ಲ, ಯಾವುದಕ್ಕೂ ಸಹ ನಂಬಿಕೆ. ಈಗ ವೀರೇಂದ್ರ ಹೆಗಡೆ ಮೇಲೆ ನಮಗೆ ಅಗೌರವ ಉಂಟು ಅಂತ ಹೇಳಿ ನಾನು ಮಾತಾಡುದಲ್ಲ, ಅವರ ಮೇಲೆ ಅಪವಾದನೆ ಮಾಡುದಲ್ಲ. ಅವರಲ್ಲಿ ಇದಕ್ಕೆ ಅವರು ಉತ್ತರ ಕೊಡ್ಲಿ ಅಂತ ಹೇಳುದು ನಾನು. ಅವರು ದೇವರ ಮೇಲೆ ಬಂದು ಒಂದೇ ಮಾತಲ್ಲಿ, ನಾನು ತಮ್ಮಣ್ಣ ಶೆಟ್ಟಿ ಮತ್ತೆ ಪ್ರಸನ್ನ ರವಿ ಹೇಳಿದ ಹಾಗೆ ನಾನ್ ಸಹ ಅದನ್ನ ಹೇಳ್ತೇನೆ. ಅವರು ದೇವರ ಎದುರು ಬಂದು ಒದ್ದೆ ಬಟ್ಟೆಯಲ್ಲಿ ಆ ದೈವದ ಕ್ರಮಬದ್ಧವಾಗಿ ಹೇಗೆ ಪ್ರಾರ್ಥನೆ ಮಾಡಬೇಕು ಅದನ್ನ ಅದೇ ರೀತಿ ಮಾಡ್ಲಿ, ಅವ್ರು ಹೇಳಲಿ ಅಂತ ಹೇಳುದು ನಾನು. ಮತ್ತೆ ಅವರ ಬಗ್ಗೆ ನಾವು ಮಾತಾಡೋದು. ನಾನು ಅದ್ರಲ್ಲಿ ಇರೋದಿಲ್ಲ, ಅವ್ರ ವಿಷಯನೇ ಮಾತಾಡುದು ನಾನು. ಬಂದು ಹೇಳಿ. ಹೌದು. ಅದಕ್ಕೆ ಯಾಕೆ ಅವ್ರಿಗೆ ಹೆದರಿಕೆ? ಇಲ್ಲಾದ್ರೆ ಅದರಲ್ಲಿ ಯಾವುದಕ್ಕೆ ಅವರು ಇಲ್ಲದಿದ್ರೆ ಆ ಮಹೇಶ್ ಶೆಟ್ಟರ್ನೊಟ್ಟಿಗೆ, ತಮ್ಮಣ್ಣ ಶೆಟ್ಟರ್ನೊಟ್ಟಿಗೆ, ಪ್ರಸನ್ನ ರವಿಯೊಟ್ಟಿಗೆ, ನಮ್ಮ ಯಾರು ಯಾರೆಲ್ಲ ಹೋರಾಟಗಾರರಿದ್ದಾರೆ, ಗಿರೀಶ ಮಠನ ಇರ್ಬೋದು, ಅವರೊಟ್ಟಿಗೆ ಸೇರ್ಕೊಳ್ಳಿ ಅವ್ರು ಸಹ. ನಾನು ಅದನ್ನೇ ಪುನಃ ಹೊತ್ತಿಕೊಳ್ಳಿ. ಈಗ 2 ಸಲ ಇದರಲ್ಲಿ ನಿಮ್ಗೆ ಬರ್ಬೋದು, ನಾನು ಮಾತಾಡಿದ್ದು ಎರಡು ಸಲ ಡಬಲ್ ಇದು ಹೇಳಿರ್ಬೋದು. ಆದ್ರೂ ಸಹ ಅದನ್ನು ಹೊತ್ತಿ ಹೇಳಿದ ಆ ಬೇಜಾರದಲ್ಲಿ ನಾನು ಒಂದು ವೇದನೆಯಲ್ಲಿ ಹೇಳ್ತಾ ಇದ್ದೇನೆ ಅದನ್ನು. ಈಗ 2 ಸಲ ನಿಮಗೆ ರಿಪೀಟ್ ಆಗಿತ್ತು, ಗೊತ್ತಾಯ್ತು ಅದು ಹೇಳುವಾಗ. ರಿಪೀಟ್ ಆದ್ರೂ ಸಹ ಅದನ್ನೇ ಹೇಳುದು ನಾನು, ಗೊತ್ತಾಯ್ತು. ಇನ್ನೂ ಸಹ ನಾನು ಹೇಳುದು ಅದನ್ನೇ. ನಮ್ಮ ಇದಕ್ಕೆ ಈಗ ನೋಡಿ, ಅಲ್ಲೇ ಕೆಲಸ ಮಾಡಿದವರು ದೇವಸ್ಥಾನದಲ್ಲಿ, ಅಂತವರಿಗೆ ನ್ಯಾಯ ಸಿಗದಿದ್ರೆ ಇನ್ನು ಊರಿಗೆ ಉಪಕಾರ ಮಾಡಿ ಎಂತ ಪ್ರಯೋಜನ? ನಾನು ಅಲ್ಲಿ ದೇವಸ್ಥಾನ ಕಟ್ಟಿದ್ದೇನೆ, ಅದಕ್ಕೆ 5 ಲಕ್ಷ ಕೊಟ್ಟಿದ್ದೇನೆ, ಇದೀಗ 10 ಲಕ್ಷ ಕೊಟ್ಟಿದ್ದೇನೆ. ಅಲ್ಲಿ ಮನೆ ಕಟ್ಟಿ ಕೊಟ್ಟಿದ್ದೇನೆ ಅಂತ ಒಂಬೆಳಕು ಎಂತ ಒಂದು ಮನೆದ ಹೆಸರು ಹೇಳ್ತಾರೆ ಅಲ್ಲಿ ವೇಣೂರಲ್ಲಿ, ಅಲ್ಲಿ ಇಲ್ಲೆಲ್ಲ ಇವರು ಮನೆ ಕಟ್ತಾರೆ ಯೋಜನೆಯಿಂದ. ಅದೇ ಮನೆ ನಮಗೆ ಸಹ ಕಟ್ಟಿಕೊಡ್ಬೋದಲ್ಲ, ಯಾಕೆ ಅವರು ಕಟ್ಟಿಕೊಡ್ಲಿಲ್ಲ? ಅವ್ರನ್ನ ಎಬ್ಬಿಸಿದೆ ಯಾಕೆ? ನಮ್ಮನ್ನು ಈಗ ಅವರಿಗೆ ಫ್ಯಾಮಿಲಿ ಉಂಟು ಅಂತೇಳಿ ಗೊತ್ತಿಲ್ಲ ಅವರಿಗೆ, ಅಲ್ಲಿ ನಮ್ಮನ್ನು ಕರೆದು ಮಾತಾಡ್ಬೋದಿತ್ತಲ್ಲ. ನೀವು ಅಲ್ಲಿ ಎದ್ದು ಹೋಗಿ, ನಮಗೆ ಅಲ್ಲಿ ಬಿಲ್ಡಿಂಗ್ ಕಟ್ಲಿಕ್ಕೆ ಉಂಟು, ನಿಮಗೆ ನಾವು ಒಂದು 5 ಸೆನ್ಸ್ ಮಾಡಿ ಬೇರೆ ಕಟ್ಟಿ ಕೊಡ್ತೇವೆ, ಯಾಕೆ ಹೇಳಿಲ್ಲ ಅವರು? ಬೇರೆ ಕಡೆ ಕೊಡ್ಬೋದು. ಕೊಡ್ಬೋದಿತ್ತಲ್ಲ, ವ್ಯವಸ್ಥೆ ಮಾಡಿ ಕಟ್ಟಿ ಕೊಡ್ಬೋದಿತ್ತಲ್ಲ. ಅವ್ರು ತಾಕತ್ತಿಲ್ವಾ? ಇಡೀ ದೇಶವನ್ನು ಅಡಿಮೇಲೆ ಮಾಡ್ತಾರೆ, ಅವ್ರಿಗೆ ಗೊತ್ತಿಲ್ವಾ? ಆ ಮೋದಿ ಸಹ ಇದ್ದಾರೆ ಇಲ್ಲಿ ಪ್ರಧಾನಮಂತ್ರಿಯಾಗಿ, ಅಮಿತ್ ಶಾ ಇದ್ದಾರೆ ಕೇಂದ್ರ ಸರ್ಕಾರದಲ್ಲಿ, ಅದರೊಟ್ಟಿಗೆ ಅವರು MP ಆಗಿದ್ದಾರೆ. ಅದಕ್ಕೆ ಆಗಿ MP ಆಗಿದೆ ಇವರು. ಒಂದು ಸಮಾಜಕ್ಕೆ ಯಾವ ರೀತಿ ಮಾರ್ಗದರ್ಶನ ಕೊಡಬೇಕು, ಯಾವ ರೀತಿ ನಾವು ಬದುಕಬೇಕು ಅಂತ ಹೇಳಿ ಅವರು ಸಮಾಜಕ್ಕೆ ಹೇಳುವಂತದ್ದು. ಈಗ ನಾವು ಅವರಿಗೆ ಹೇಳುವಂತ ರೀತಿ ಆಗಿದೆ. ಯಾವ ರೀತಿ ಅದು ಎಷ್ಟು ಮಾತಾಡಿದ್ರೆ ಅವರ ಬಗ್ಗೆ ಉಂಟಲ್ಲ, ನೀವು ಇಲ್ಲಿ 1 ವಾರ ನಿಂತರೂ ಸಹ ಅಷ್ಟು ನಿಂತ್ಕೊಂಡು ಮಾತಾಡ್ಬೋದು. ಅಷ್ಟು ವಿಷಯಗಳುಂಟು. ಸಮಾಜಕ್ಕೆ ಬಂದವರು ಹೇಳಲಿ. ನಾನು ಹೇಳುದು ಅದೇ, ಓಪನ್ ಆಗಿ ಬಂದು ಎಲ್ಲಾ ಮಾಧ್ಯಮಗಳನ್ನ ಕರೆದು ಹೇಳಲಿ, ನಾನು ಅದ್ರಲ್ಲಿ ಇಲ್ಲ, ನನ್ನ ತಮ್ಮ ಇಲ್ಲ, ನನ್ನ ಕೆಲಸ ಅವರಿಲ್ಲ. ನೀವು ಅವರಿಗೆ ನಾನು ನನ್ನವರಿಗೆ ತಂಗಿಯ ಗಂಡ ಮೈದುನ ಆಗ್ಬೇಕಲ್ಲ. ನಿಮ್ಮ ತಂಗಿಯ ಗಂಡ? ಹೌದು, ನನ್ನ ತಂಗಿಯ ಗಂಡ. ಹ. ಅವರನ್ನು ಅವರು ಕೊಲೆ ಮಾಡಿ ಓಡಿಸುದು ಯಾಕೆ? ಕೊಲೆ ಮಾಡಬಾರ್ದಿತ್ತು. ಹಾಗೆ ಹೋಗಿ ಅಂತ ಹೇಳಿ ಅವರನ್ನು ಹೊರಗೆ ಹಾಕಬಹುದಿತ್ತಲ್ಲ ಅವರಿಗೆ. ಆ ರಕ್ತವನ್ನು ನೋಡ್ಲಿಕ್ಕೆ ಆಗ್ಲಿಲ್ಲ. ನಾವು ಬಂದು ನೋಡುವಾಗ ಬೇರೆಯವರು ಹೇಳಿ ನಾವು ಬಂದದ್ದು ನೋಡ್ಲಿಕ್ಕೆ, ನಾವು 4 ಜನ ಬಂದದ್ದು. ಅವರು ಹಾಗೆ ಮಾಡಬಾರದಿತ್ತು ಅವರು. ಎಲ್ಲ ಹೋಗಿ ಅಂತ ಹೇಳ್ಬೋದಲ್ಲ, ಹೊರಗೆ ಹಾಕ್ಬಹುದಲ್ಲ ಅವರನ್ನು, ಜೀವಂತ ಬಿಡ್ಬಹುದಲ್ಲ. ಅದನ್ನು ನೋಡಿದರೆ ನಮ್ಗೆ ತಲೆ ಬಿಸಿಯಾಗಿ ಇದು ರಕ್ತ ಹೇಗೆ ರಕ್ತ ಹೋಗ್ತಾ ಇತ್ತು. ನಮ್ಮನ್ನು ಮಾತ್ರ ಹೋಗ್ಲಿಕ್ಕೆ ಬಿಟ್ಟದ್ದು, ಬೇರೆಯವರನ್ನು ಯಾರನ್ನು ಒಳಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಅವರು. ಅದೇ ನಾನು ಹೇಳುದು, ಅವರು ಕೊಲೆ ಮಾಡಬಾರ್ದಿತ್ತು. ಅವ್ರು ಎಲ್ಲಿಯಾದ್ರೆ ಜೀವನ ಮಾಡ್ತಾರಲ್ಲ, ಅವರನ್ನು ಎಳೆದು ಬೀದಿಯಲ್ಲಿ ಹಾಕಬಹುದಿತ್ತಲ್ಲ. ಕಲ್ಲಾಕಿ, ಅಷ್ಟು ದೊಡ್ಡ ಕಲ್ಲಾಕಿ ಕೊಂದಿದ್ದಾರಲ್ಲ ಅವರು, ಅವರಿಗೆ ಪ್ರತಿಫಲ ಸಿಕ್ಬೇಕಂತ ಅಷ್ಟೇ ಹೇಳುದು. ಅವರಿಗೆ ಪ್ರತಿಫಲ ದೇವರು ಕೊಡ್ಬೇಕು ಅವರಿಗೆ. ನಂಬಿಕೆ ಇದೆ ಅವರಿಗೆ, ದೇವರೇ ಪ್ರತಿಫಲ ಕೊಡ್ಬೇಕಲ್ಲದ್ರೆ ಮತ್ತೆ ಹಾಗೆ ಕೊಲ್ಬಾರ್ದು ಅವರು. ಅದು ನೋಡುವಾಗ ನಮಗೆ ಅಷ್ಟು ಇದಾಗಿದೆ. ಅವಳು ಒಳಗೆ ಮಲಗಿದ್ದಾಳೆ, ಇವನು ತಲೆ ಎಲ್ಲ ಗುರ್ತಾನೆ ಸಿಕ್ಕುದಿಲ್ಲ ನಾವು ನೋಡುವಾಗ. ಅಷ್ಟು ಎಲ್ಲ ಮಾಡಿದ್ದಾರೆ ಅವರು. ಹಾಗೆ ಮಾಡಬಾರದು ಅವರು, ಅಲ್ಲ ಅವ್ರು ಮನುಷ್ಯರಲ್ವಾ? ಹಾಗೆ ಮಾಡಬಾರದಂತ ನಾನು ಅಷ್ಟೇ ಹೇಳುದು. ಅವ್ರು ನ್ಯಾಯ ಸಿಗ್ಬೇಕು ಅವರಿಗೆ, ಅವರು ಹೇಳ್ಬೇಕು ಇಂತ ಮಾಡಿದ ಹೌದಂತ ಹೇಳ್ಬೇಕು. ಅಷ್ಟೇ ನಾನು ಹೇಳುದು. ನಾವು ನೋಡಿದ್ದೇವೆ ಹೋಗಿ. ಕೊನೆಯದಾಗಿ ಇತ್ತೀಚೆಗೆ ನಡೀತಾ ಇರುವ ಬೆಳವಣಿಗೆ ಬಗ್ಗೆ ನೀವೇನ್ ಹೇಳ್ತೀರಿ? ಅಂದ್ರೆ ಇದು ಬೆಳವಣಿಗೆ ಅಂದ್ರೆ ಇದು ಏನೀಗ ಅದ್ರದ ಇದು ರಾಜಕೀಯದ ಬಗ್ಗೆ ಎಲ್ಲ ಅದ್ರ ಇದುವೇ ಇಲ್ಲ, ವಿಷಯ ತೆಗೆಯುವುದಿಲ್ಲಲ್ಲ, ಹಾಗೆ ಇದೆ. ಹಾಗೆ ಎಂತ ಇದು ಏನು ಹೇಳಲಿಕ್ಕೆ ಆಗುದಿಲ್ಲ.
ಈಗ ಹೋರಾಟದ ಜೊತೆ ನೀವು ಇದ್ದೀರಾ, ಗಟ್ಟಿಯಾಗಿ ನಿಂತ್ಕೊಂಡಿದ್ದೀರಿ. ನಿಂತ್ಕೊಂಡಿದ್ದೇವೆ. ಹ್ಮ್. ನೀವು ಕರೆದ್ರೆ ನಾವು ಬರ್ಲಿಕ್ಕೆ ರೆಡಿ ಇದ್ದೇವೆ. ಎಂತ ಹೇಳಿಕ್ಕೆ ಅದೇ ರಾಜಕೀಯವರೇ ಇದು ಅದನ್ನ ಇದು ಮಾಡ್ತಾ ಇದ್ದಾರೆ. ಏನು ಮಾಡುದು? ತಂದೆಯವರ ಜೊತೆ ಮತ್ತೆ ನಿಮ್ಗೆ ತಂದೆ ಮತ್ತೆ ಅತ್ತೆಯವರ ಜೊತೆ ಯಾವ ತರ ನಿಮ್ಮ ಒಡನಾಟ ಇತ್ತು? ಅಂದ್ರೆ ತಂದೆ ಹತ್ರ ನಾವು ಅಲ್ಲಿ ಹೋಗ್ತಾ ಇದ್ದೇವೆ. ಮನೆಯಲ್ಲಿ ಇದು ಅಲ್ಲೇ ಇದ್ದೇವಲ್ಲ, ಹೋಗಿ ಬರ್ತಾ ಇದ್ದೇವೆ. ಮತ್ತೆ ಅತ್ತೆ ಎಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ರು, ತಂದೆ ಮನೆಯಲ್ಲೇ ಇದ್ರು. ನಾವು ಮಾತಾಡಿ ಎಲ್ಲ ಬರ್ತಾ ಇದ್ದೇವೆ ಅಲ್ಲಿ ತಂದೆ ಹತ್ರ ಹೋಗಿ ಬರ್ತಾ ಇದ್ದೇವಲ್ಲ. ಈಗ ಎಷ್ಟೋ ಹೆಣ್ಣು ಮಕ್ಕಳ ಅತ್ಯಾಚಾರ, ಕೊಲೆ ಮಾಡಿದ್ದಾರೆ, ಈಗ ನಿಗೂಢವಾಗಿ ಕಾಣೆಯಾಗಿದ್ದಾರೆ. ಇಷ್ಟೆಲ್ಲ ಪ್ರಕರಣ ಈಗ ಒಬ್ರು ಮುಂದೆ ಬಂದಿದ್ದಾರೆ. ಈಗ ಎಲ್ಲರಿಗೂ ಒಟ್ಟಿಗೆ ಸೇರಿದ್ರೆ ನ್ಯಾಯ ಸಿಗ್ಬಹುದಾ? ಈಗ ಸುಮ್ಮನೆ ಕೂತಿದ್ದಾರೆ. ನಿಮ್ಮ ಕುಟುಂಬ ಈಗ ಮಾತಾಡ್ತಾ ಇದ್ದಾರೆ, ಸೌಜನ್ಯ ಕುಟುಂಬ ಮಾತಾಡ್ತಾ ಇದ್ದಾರೆ. ಈಗ ಬೇರೆಯವರು ಕೂಡ ಮುಂದೆ ಬಂದು ಈ ಹೋರಾಟ ಜೊತೆ ಕೈ ಜೋಡಿಸಿದ್ರೆ ಎಲ್ಲರಿಗೂ ನ್ಯಾಯ ಸಿಗ್ಬಹುದು ಅಂತ ನೀವು ಹೇಳ್ತೀರಾ? ಸಿಗ್ಬೋದಂತ ಹೇಳ್ತೇವೆ. ಅದೇ ಎಲ್ಲರೂ ಒಗ್ಗಟ್ಟಾಗಿ ಬರ್ಬೇಕು, ನ್ಯಾಯ ಸಿಗ್ತದೆ ಅಂತ ನಾವು ನಂಬಿ ಬಂದಿದ್ದೇವೆ.